Good evening, bro. Good evening, all. Good evening, bro. Good evening, bro. Good evening, ಎಲ್ಲ Good evening. Good evening. Namaste. ಮತ್ತೆ ಡಿಲೀಟ್ ಆಗಿದೆ. .30, 12:30, 4:30. ಹಲೋ ಬ್ರೋ ಡೌಟ್ ಇತ್ತು ಬ್ರೋ. ಹೇಳಿ. ಅದೇ ಈಗ 15 ಮಿನಿಟ್ಸ್ ಅಲ್ಲಿ MSF PO ಆಗುತ್ತಲ್ವಾ? ಹಾ, ಅದಾದ್ಮೇಲೆ ಆ, ಇದು ಫುಲ್ ಬ್ಯಾಕ್ ಕೊಟ್ಟು ಮತ್ತೆ BOS ಆಗುತ್ತಲ್ವಾ? MSS ಫಸ್ಟ್ ಅಲ್ಲೇ ನಾವು ಇಡ್ಬೇಕಾ ಇಲ್ಲಾಂದ್ರೆ ಕೆಳಗೆ ಮೂವ್ ಮಾಡ್ಬೇಕಾ? ಅರ್ಥ ಆಗಿಲ್ಲ ಬ್ರೋ. ಈಗ MSS BOS ನಾವು ಮಾರ್ಕ್ ಮಾಡಿರ್ತೀವಿ ಫಸ್ಟ್ ಟೈಮ್. ಹಾ, ಅದಾದ್ಮೇಲೆ ಮಾರ್ಕೆಟ್ ಫುಲ್ ಬ್ಯಾಕ್ ಕೊಟ್ಟು ಮತ್ತೆ BOS ಇದು ಫಾರ್ಮ್ ಆಗುತ್ತಲ್ವಾ? ಹಿಂಗಿರುತ್ತೆ. ಮತ್ ಫುಲ್ ಬ್ಯಾಕ್ ಕೊಟ್ಟು ಮತ್ BOS ಫಾರ್ಮ್ ಆಗುತ್ತೆ. ಫಾರ್ಮ್ ಆಗುತ್ತಲ್ವಾ? ಆಗ MSS ನಾವು ಮೂವ್ ಮಾಡ್ಬೇಕಲ್ವಾ ಇಲ್ವಾ? 15 ಮಿನಿಟ್ಸ್ ಅಲ್ಲಿ ಹಂಗೆ ಇಡ್ಬೇಕಂತ ಈ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕ್ಬೇಕು. MSS ನ ಮೂವ್ ಮಾಡ್ಬೇಕಾ? ಹಾ, ಎಲ್ಲಿಗ್ ಮೂವ್ ಮಾಡ್ಬೇಕು? ನೆಕ್ಸ್ಟ್ ಲೋವರ್ ಐ ಅಲ್ಲಿರುತ್ತಲ್ವಾ? ಫಸ್ಟ್ ಇಲ್ಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಅಂತ ಹಾಕಿರ್ತೀರಾ. ಹಾ, ಇನ್ನೊಂದ್ಸಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಆದ್ಮೇಲೆ ಇದನ್ನ ತಗೊಂಬಂದ್ ಇಲ್ಲ ಹಾಕ್ತೀರಾ. ಹಾ. ನೆಕ್ಸ್ಟ್ MSS MSS ಹೊಸ ಹಾ. MSS ಹಾಕ್ತೀರಾ. ಬಟ್ ಅದು ಗ್ರೂಪ್ ಅಲ್ಲಿ ಅದೇ ಒಂದು ಡೌಟ್ ಇತ್ತು. ನೀವು ಮಾರ್ಕ್ ಮಾಡಿ ಹಾಕಿದ್ರಲ್ವಾ? ಹಾ. ಅವರು ಒಬ್ರು ಡೌಟ್ ಕೇಳಿದ್ರು, ನೀವು ಮಾರ್ಕ್ ಮಾಡಿ ಅದು ಮೂವ್ ಮಾಡ್ಬೇಕು ಅಂತ ಹೇಳಿದ್ರಲ್ಲ ಮೇಲೆ. ಏನಂತ ಗ್ರೂಪ್ ಅಲ್ಲಿ? ಅದು ವಿಡಿಯೋ ವಾಟ್ಸಪ್ ಅಲ್ಲಿ ನೀವು ಹಾಕಿದ್ರಲ್ಲ, ಅದು ಅದ್ರ ಬಗ್ಗೆ ಕೇಳ್ತಿದ್ದಾರೆ. ಅದು ಆರ್ಡರ್ ಬ್ಲಾಕ್ ಹೋಗಿ ಮತ್ತೆ ಟಾಪ್ ಆಗಿ ಇನ್ನೊಂದು ಆರ್ಡರ್ ಬ್ಲಾಕ್ ಕ್ರಿಯೇಟ್ ಆಗಿತ್ತಲ್ಲ, ಅಲ್ಲಿಗೆ ಶಿಫ್ಟ್ ಆಗ್ಬೇಕು ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಕೇಳ್ತಿದಾರೆನಾ? ನಿಮಿಷ. ಅದು ಮೋಸ್ಟ್ಲಿ ಅವರು 15 ನಿಮಿಷದ ಆರ್ಡರ್ ಬ್ಲಾಕ್ ಅನ್ನ 5 ನಿಮಿಷಕ್ಕೆ ನೀವು ರೆಡ್ಯೂಸ್ ಮಾಡ್ತಿರಲ್ಲ, ಅದೇನಾದ್ರೂ ಇರ್ಬೇಕು ಅವ್ರು ಕೇಳೋದು. ಈಗ ಇಲ್ಲಾಂದ್ರೆ ಬೇರಿಶ್ ಮೂವ್ಮೆಂಟ್ ಇದ್ದಾಗ ಲೋಯರ್ ಐ ಮಾಡುತ್ತಲ್ವಾ? ಒಂದ್ಸತಿ ಲೋಯರ್ ಐ ಮಾಡುತ್ತೆ ಅನ್ಕೊಳ್ಳಿ.
ಆಗ ಲೋವರ್ ಐ ಮಾಡಿರೋ ಹತ್ರ MSS ಮೂವ್ ಆಗಲ್ಲ. ಓನ್ಲಿ BOS ಮಾತ್ರ ಮಾರ್ಕ್ ಮಾಡ್ತೀವಿ ಅಂತ. ಬ್ರೋ ಇವಾಗ ಫಸ್ಟ್ ಇಂದ ಹೇಳ್ತೀನಿ ನೋಡಿ. ಸೊ ಈ ತರ ಮೇಲ್ ಹೋಗ್ತಾ ಇರುತ್ತೆ, ಇಲ್ಲಿದೆ ಇವಾಗ. ಸೊ ನಾವು ಟ್ರೇಡ್ ತಗೊಳ್ಳೋದು ಇಲ್ಲಿಂದ ಮೇಲಕ್ಕೆ ಹೋಗುತ್ತೆ ಅಂತ ತಗೋತೀವಿ. ಸೊ ಇವಾಗ ಸದ್ಯಕ್ಕೆ ಏನಾಗಿದೆ, ಇಲ್ಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗಿದೆ. ಓಕೆ, ಇಲ್ಲಿಂದ ಒಂದು ಟ್ರೇಡ್ ತಗೋತೀವಿ ಮೇಲ್ ಹೋಗುತ್ತೆ ಅಂತ, ಇನ್ನೊಂದು ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡುತ್ತೆ, ಹೊಸ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗುತ್ತೆ. ಮತ್ತಿವಾಗ ಇಲ್ಲಿಂದ ಬೈ ಹೋಗುತ್ತೆ ಅಂತ ಇಲ್ಲಿಂದ ಬೈ ತಗೋತೀವಿ. ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಈಗ ಇದು ಕರೆಕ್ಟ್ ಇದೆ ಬ್ರೋ, ಬಟ್ ನನ್ಗೆ ಇವಾಗ MSS ಆಗೋದು ಎಲ್ಲಿ ಅಂತ ನಮ್ಗೆ ಇವಾಗ ಮೇಲೆ ನೀವು ಮಾರ್ಕ್ ಮಾಡಿದಿರಲ್ವಾ? ಹಿಂಗ್ MSS ಆಗುತ್ತೆ. ಹಾ ಸರಿ ಸರಿ. ಪ್ರೀವಿಯಸ್ ಹೈಯರ್ ಲೋ ಬ್ರೇಕ್ ಮಾಡಿದ್ರೆ MSS ಆಗುತ್ತಲ್ವಾ? ಹಾ ಹೌದು, ಹ್ಮ್, ಪ್ರೀವಿಯಸ್ ಸರಿ ಸರಿ. ಹೈಯರ್ ಲೋ ಬ್ರೇಕ್ ಮಾಡಿ ಹೈಯರ್ ಹೈ ಹ್ಮ್. ಇಂದ ಡೈರೆಕ್ಟ್ ಲೋವರ್ ಲೋ ಕ್ರಿಯೇಟ್ ಆಗುತ್ತೆ. ಸರಿ ಸರಿ. ಸೊ ಇವಾಗ ನಿಮಗೆ ಎಲ್ಲಿವರೆಗೂ ಆಗಿದೆ ಹೇಳಿ? ಪಾತ್ ತನಕ ಆಗಿದೆ, ಪಾತ್. ಪಾತ್ ಅಂತ ಆಗಿದೆ. ಸೊ ಪಾತ್ ಹಾಕದ್ ಗೊತ್ತಾಯ್ತಾ? ಪಾತ್ ಹಾಕೊಂಡ್ ನೆನ್ಪಿದ್ದೀರಾ ಸರ್? ಹಾ ಏನ್ ಬ್ರೋ? ಬ್ರೋ ಗೊತ್ತಾಯ್ತು. ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ಅದು ಕನ್ಫ್ಯೂಷನ್ಸ್ ನಿಮಗೆ ಇವಾಗ ಬರೀ ಒನ್ ಟೈಮ್ ಫ್ರೇಮ್ ಅಲ್ಲಿ ಹಾಕ್ತಾ ಇದ್ದೀರಾ. ಅವಾಗ ಏನ್ ಮಾಡ್ತೀರಾ, ಇಲ್ಲೊಂದ್ ಹಾಕಿರ್ತೀರಾ, ಇಲ್ಲೊಂದ್ ಹಾಕಿರ್ತೀರಾ, ಮತ್ ಇಲ್ಲೊಂದ್ ಹಾಕ್ತೀರಾ, ಇಲ್ಲೊಂದ್ ಹಾಕ್ತೀರಾ, ಇಲ್ಲೊಂದ್ ಹಾಕ್ತೀರಾ, ಇದನ್ನು ತಗೋತೀರಾ. ಓ ಇಲ್ಲಿ MSS ಆಯ್ತು ಅಂತ ಇಲ್ಲೂ ತಗೋತೀರಾ. MSS ಆಗೋದ್ ಇಲ್ಲಿ, ಇದು ಇಂಟರ್ನಲ್ ಅಷ್ಟೇ, ಅದನ್ನು ತಗೋತೀರಾ. ಸರಿ, ಇವತ್ತೊಂದು ಪಾತ್ ಹಾಕೋದ. ಓಕೆ, ಇಲ್ಲೇ ಲೈವ್ ಅಲ್ಲೇ ಪಾತ್ ಹಾಕೋಣ ಇವತ್ತೊಂದು. ಹಾ ಸರ್. ಓಕೆನಾ? ಸೊ ಇವತ್ತು ಸ್ಟಾರ್ಟ್ ಆಗಿರೋದೆಲ್ಲಿ, ಇಲ್ಲಿ ಹೋಂಡಾ ಚಾರ್ಟ್ ಅಲ್ಲಿ 3:30 ಸ್ಟಾರ್ಟ್ ಆಯ್ತು. ಸೊ ನಿನ್ನೆಯಿಂದ ನೋಡಿದ್ರೆ ನಿಮಗೆ ಮಾರ್ಕೆಟ್ ಹಿಂಗಿತ್ತು, ಬಿತ್ತು. ಹೌದಾ? ಸೊ ಬಿದ್ದೇನ್ ಕ್ರಿಯೇಟ್ ಮಾಡಿದೆ, ಇವಾಗ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟಿದೆಯಾ ಇಲ್ಲಿ. 15 ಮಿನಿಟ್ಸ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಸಿಕ್ತು. ನೆಕ್ಸ್ಟ್ ಏನಾಯ್ತು? ಫಿಫ್ಟೀನ್ ಮಿನಿಟ್ಸ್ MSS ಆಯ್ತಾ? ಹಾಕಿದ್ರಿ. ಇವಾಗ ನಿಮ್ದು ರೇಂಜ್ ಹೈ ಯಾವುದು, ರೇಂಜ್ ಲೋ ಯಾವುದು? ರೇಂಜ್ ಹೈ ಇದು, ರೇಂಜ್ ಲೋ ಇದು. ಸೊ ಏನ್ ಹೇಳ್ದೆ ನಾನು ನಿಮ್ಗೆ ಮೊನ್ನೆ ದೊಡ್ಡ ಕ್ಲಾಸಲ್ಲಿ, ಇಂಪಾರ್ಟೆಂಟ್ ಕ್ಲಾಸ್ ಅಂತ ಹೇಳ್ಬಿಟ್ಟು, ಒಂದು ಮೇಲ್ ಬ್ರೇಕ್ ಕೊಡ್ಬೇಕು, ಇಲ್ಲ ಕೆಳಗಡೆ ಬ್ರೇಕ್ ಕೊಡ್ಬೇಕು. ಅಲ್ಲಿವರೆಗೂ ನಿಮ್ ಕೆಲಸ ಏನು, ಸುಮ್ನೆ ಕುತ್ಕೊಳ್ಳೋದು. ಕೆಲವರು ಇಲ್ಲೆಲ್ಲೋ ಸೆಲ್ ಮಾಡ್ತಾ ಇದ್ದೀರಾ, ಇಲ್ಲೆಲ್ಲೋ ಬೈ ಮಾಡ್ತಾ ಇದ್ದೀರಾ. ಯಾರ್ಯಾರು ಯಾಕೆ ಅಂತ ಹೇಳಿ, ಎಕ್ಸ್ಪ್ಲೈನ್ ಮಾಡಿ. ಟ್ರೇಡ್ ಕಳಿಸ್ತೀರಾ ಗ್ರೂಪ್ ಸರಿ. ನನಗೂ ಅದೇ ಡೌಟ್ ಇತ್ತು. ಗ್ರೂಪ್ ಅಲ್ಲಿ ಹಾಕ್ತಾರಲ್ಲ, ಒಂದ್ ನಿಮಿಷ. ಸುಮಾರು ಜನ ವಿಡಿಯೋ ಆನ್ ಮಾಡ್ಕೊಂಡು ಕೂತಿದ್ದೀರಾ. ಹಾ ಹೇಳಿ ಹೇಳಿ ಬ್ರೋ. ನನಗೂ ಅದೇ ಡೌಟ್ ಇತ್ತು ಅಣ್ಣ. ಅದೇ ಗ್ರೂಪ್ ಅಲ್ಲಿ ಹಾಕೋದು ಯಾವ್ದ್ ತಗೊಂತಾರೆ ಯಾವ್ದ್ ಬಿಡ್ತಾರೆ ಅಂತ. ಮೇಲೆ ಆ, ಇದು ಹೈಯರ್ ಲೋ ಮತ್ತೆ ಲೋವರ್ ಹಾಕೊಂಡ್ಬಿಟ್ರೆ ಅಲ್ಲೇ ಗೊತ್ತಾಗ್ಬಿಡ್ತಾನ ಟ್ರೇಡ್ ಡ್ರಾಮ್ ಬೇಡ ಡ್ರಾಮ್ ಬೇಡ್ದ.
ಎಲ್ಲ ಅಲ್ಲೇ ಗೊತ್ತಾಗೋಗ್ಬಿಡುತ್ತೆ ನೀಟಾಗಿ ಹಾಕೊಂಬಿಟ್ರೆ. ನಾನು ಅಬ್ಸರ್ವ್ ಮಾಡ್ತಿರೋದು ಏನ್ ಗೊತ್ತಾ, ಸೆಕೆಂಡ್ ಬ್ಯಾಚ್ ಫಸ್ಟ್ ಬ್ಯಾಚ್ ಅವ್ರು ಇದಾರಲ್ಲ, ಅವರೆಲ್ಲ ಹಾ ಕಲಿತಾ ಇದ್ದಾರೆ. ಫಸ್ಟ್ ಬ್ಯಾಚ್ ಈಗ ಸೆಕೆಂಡ್ ಬ್ಯಾಚ್ ಅವ್ರು ಬಂದಿರೋರು, ಅವ್ರೇನ್ ಡೌಟ್ಸ್ ಕೇಳಿದ್ರೆ ಎಲ್ಲರೂ ಒಂದೊಂದ್ಸಲಿ ಎಕ್ಸ್ಪ್ಲೈನ್ ಮಾಡ್ತಾರೆ, ನೋಡಿದ್ರೆ ಅವ್ರೇನಾದ್ರು. ಇಲ್ಲ ಅಂದ್ರೆ ಅವ್ರ ಪಡಗೋರು ಸುಮ್ನೆ ಇರ್ತಾರೆ. ಈ ಟ್ರೇಡ್ ಕರೆಕ್ಟಾ, ಆ ಟ್ರೇಡ್ ಕರೆಕ್ಟಾ, ಅದ್ ಸರಿನಾ, ಇದ್ ಸರಿನಾ, ಅತ್ತಪ್ಪ ಇತ್ತಪ್ಪ, ಈ ಟ್ರೇಡ್ ತಗೋಬೋದಾ, ಇಂಟರ್ನಲ್ ಇಲ್ಲೆಲ್ಲೋ ಹಾಕೋದು, ಈ ಆರ್ಡರ್ ಬ್ಲಾಕ್ ಕರೆಕ್ಟ್ ಇದೆಯಾ ನೋಡಿ ಬ್ರೋ, ಆ ಆರ್ಡರ್ ಬ್ಲಾಕ್ ಕರೆಕ್ಟ್ ಇದೆಯಾ ನೋಡಿ ಬ್ರೋ, ಇದ್ಯಾವುದು ಕೇಳಲ್ಲ ಫಸ್ಟ್ ಬ್ಯಾಚ್ ಅವ್ರು. ಯಾಕೆ ಹೇಳಿ? ಅವ್ರಿಗೆ ಇಷ್ಟ ದಿನದಲ್ಲಿ ರಿಯಾಲಿಟಿ ಗೊತ್ತಾಗಿದೆ. ಇಲ್ಲಿ ನೋಡಿದಷ್ಟು ಈಸಿ ಅಲ್ಲ ಟ್ರೇಡಿಂಗು, ಕಲಿಬೇಕು ಅಂತ ಕಲಿತಾ ಇದಾರೆ ಆರಾಮಾಗಿ ಕುತ್ಕೊಂಡು. ಇವಾಗ ಬಂದಿರೋರಿಗೆ ನಾನು ಇನ್ನೂ ಎಕ್ಸ್ಟರ್ನಲ್ ಪಾತ್ ಹಾಕೋದ್ ಹೇಳ್ಕೊಟ್ಟಿದೀನಿ ಅಷ್ಟೇ. ಏನ್ ಮಾಡ್ತಾವ್ರೆ ನೀವು? ಟ್ರೇಡ್ ತಗೋತಾ ಇದ್ದೀರಾ ಸರಿ, ಫಂಡ್ ಅಕೌಂಟ್ ತಗೊಂಡಿರೋರು ಟೆಲಿಗ್ರಾಮ್ ಅಲ್ಲಿ ಇದಾರೆ. ಇನ್ನ ಆತರ ಅವರು ಫಂಡ್ ಅಕೌಂಟ್ ಅಲ್ಲಿ ಪ್ರಾಕ್ಟೀಸ್ ಮಾಡಕ್ಕೆ ಕೇಳ್ತಾ ಇದಾರೆ ಒಬ್ಬೊಬ್ರು. ಅವ್ರಿಗೆ ನಾನ್ ತಗೊಳ್ಳೋ ಟ್ರೇಡ್ಸ್ನೇ ಡೈರೆಕ್ಟ್ ಆಗಿ ಕೊಡ್ತಾ ಇದ್ದೀನಿ. ಅಲ್ಲಿ ತಗೋತಾರೆ, ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಓಕೆ, ಈ ತರ ಆಯ್ತು, ಇದಕ್ ತಗೊಂಡ್ರು, ಸಿಕ್ತು. ಇನ್ ಮಿಕ್ತವ್ರು ಫಂಡೆಡ್ ಅಕೌಂಟು ಇಲ್ಲ, ಏನೂ ಇಲ್ಲ. ನೀವು ಮಾಡ್ತಾ ಇದೀರೋ ಇಲ್ವೋ ನನಗ್ ಗೊತ್ತಿಲ್ಲ. ಸುಮ್ನೆ ಬರ್ತೀರಾ, ಇಲ್ಲಿಂದ ಬೈ ಮಾಡ್ತಿದ್ದೀರಾ, ಯಾರಾದ್ರೂ ನನ್ ಜೊತೆಗೆ ಯಾರಾದ್ರೂ ಸೆಲ್ ಮಾಡ್ತಿದ್ದೀರಾ, ಲೆಕ್ಕನೇ ಇಲ್ಲ, ಆಟನೇ ನಡೀತಾ ಇಲ್ಲ, ಗೇಮ್ ಸ್ಟಾರ್ಟೇ ಆಗಿಲ್ಲ. ಯಾವ್ದೋ ಏನೋ ಊಹಿಸ್ಕೊಂಡು ಇನ್ನು ಹೇಳ್ಕೊಡ್ದೇ ಇರೋದ್ನ ನೀವೇ ತಿಳ್ಕೊಂಡು ಮಾಡ್ತಾ ಇದ್ದೀರಾ ಟ್ರೇಡ್. ಐ ಮೀನ್ ಗ್ರೂಪ್ ಅಲ್ಲಿ ಆಗ್ತಾ ಇದ್ದೀರಾ ಟ್ರೇಡ್ ಮಾಡ್ತೀನಿ ಇವಾಗ ಅಂತ. ಸೊ ಏನು ಬೈ ಸೆಲ್ ಮಾಡೋದು ಅಷ್ಟು ಈಸಿ ಅಲ್ವಾ? ಅದಕ್ಕೆ ಅಂತನ ಸುಮ್ನೆ ಬೈ ಬಟನ್ ಸೆಲ್ ಬಟನ್ ಒತ್ತಿದ್ರೆ ಆಗುತ್ತೆ ಅಂತ ಟ್ರೇಡಿಂಗು? ಎಲ್ಲೋ ಇದ್ದೀರಾ. ಸರಿ, ಇವಾಗ ಲೋ ಇಲ್ಲಿದೆ, ರೇಂಜ್ ಹೈ ಇಲ್ಲಿದೆ, ಹೌದಾ? ಏನ್ ಕೆಲ್ಸ ನಮ್ಗೆ? ರೇಂಜ್ ಹೈ ಇಲ್ಲ, ರೇಂಜ್ ಲೋ ಬ್ರೇಕ್ ಆಗೋವರೆಗೂ ಏನೂ ಇಲ್ಲ. ಅದ್ರ ಪಾಡ್ಗ ಅದ್ ಬ್ರೇಕ್ ಆಗ್ಬೇಕು, ನಮ್ ಪಾಡ್ಗ ನಾವು ಸುಮ್ನೆ ಇರ್ಬೇಕು. ಇವಾಗ ಬ್ರೋ ಒಂದ್ ಡೌಟ್ ಇದೆ. ಒಂದ್ ನಿಮಿಷ. ಇವಾಗ ಮಾರ್ಕೆಟ್ ಏನ್ ಮಾಡ್ತು? ಒಳಗಡೆ ಬಂತು, ರಿಟ್ರೇಸ್ಮೆಂಟ್ ಬಂತು. ಆಮೇಲೆ ಏನಾಯ್ತು? ರೇಂಜ್ನ ಬ್ರೇಕ್ ಮಾಡ್ತು, ಹೌದಾ? ಬ್ರೇಕ್ ಮಾಡಿ ಹೊಸ ಹೈ ಕ್ರಿಯೇಟ್ ಮಾಡ್ತು. ನೆಕ್ಸ್ಟ್ ನಮ್ ಕೆಲಸ ಏನು? ರೇಂಜ್ ಲೋ ಇಲ್ಲಿತ್ತ, ಅದನ್ನ ತಗೊಬಂದು ಹೊಸದಾಗಿ ಕ್ರಿಯೇಟ್ ಆಗಿರೋ ರೇಂಜ್ ಲೋ ಇಡೋದು. ಲಾಸ್ಟ್ ರೇಂಜ್ ಐ ಇತ್ತಲ್ಲ, ಅದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ? 15 ಮಿನಿಟ್ಸ್ ಬ್ರೇಕ್ಔಟ್ ಸ್ಟ್ರಕ್ಚರ್. ಹೊಸ ರೇಂಜ್ ಐ ಎಲ್ಲಿ ಕ್ರಿಯೇಟ್ ಆಗುತ್ತೆ? ಹೊಸ ರೇಂಜ್ ಐ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಹೊಸ ರೇಂಜ್ ಐ ಇಲ್ಲಿ ಕ್ರಿಯೇಟ್ ಆಯ್ತು. ಓಕೆ, ಸೊ ಅದನ್ನ ಏನಂತ ಕರಿತೀವಿ? 15 ಮಿನಿಟ್ ಹೈಯರ್ ಐ. ಇದನ್ನ ಏನಂತ ಕರಿತೀವಿ? 15 ಮಿನಿಟ್ ಲೋವರ್ ಲೋ, ಸಾರಿ ಹೈಯರ್ ಲೋ. ಸರಿನಾ? ಇಷ್ಟ ಆಯ್ತಾ? ಇವಾಗ ನನಗೆ ಟ್ರೇಡಿಂಗ್ ಟೈಮ್ ಸ್ಟಾರ್ಟ್ ಆಯ್ತು. ನಾನು ಟ್ರೇಡ್ ತಗೋಬೇಕು, ಎಲ್ಲಿಂದ ತಗೊಳ್ಳಿ? ಅದು ನಿಮ್ಗೆ ಇನ್ನೂ ಹೇಳ್ಕೊಟ್ಟಿಲ್ಲ. ಫಸ್ಟ್ ಬ್ಯಾಚ್ ಅವ್ರು ಯಾರಾದ್ರೂ ಸುಮ್ನೆ ಅವಾಗ ಅದ್ ಸರಿನಾ ಇದ್ ಸರಿನಾ ಅಂತ ಏನಾದ್ರು ಕೇಳ್ತಿದ್ರೆ ನಿಮಗೆ ಹೇಳ್ತಾ ಇರೋದು. ಸೊ ಲಾಸ್ಟ್ ಆರ್ಡರ್ ಬ್ಲಾಕ್ ಇಲ್ಲಿದೆ. ಒಂದು ಲಾಸ್ಟ್ ಆರ್ಡರ್ ಬ್ಲಾಕ್ ಇಂದ ಟ್ರೇಡ್ ತಗೋತೀರಾ 15 ಮಿನಿಟ್ಸ್ ಇಲ್ವಾ? ಈ ಆರ್ಡರ್ ಬ್ಲಾಕ್ ಆಲ್ರೆಡಿ 2 ಸಲ ಟ್ಯಾಪ್ ಆಗಿರೋ ಹೊಸ ಆರ್ಡರ್ ಬ್ಲಾಕ್, ಟ್ಯಾಪ್ ಆಗದೆ ಇರೋ ಆರ್ಡರ್ ಬ್ಲಾಕ್ ಇಲ್ಲಿದೆ. ಅದನ್ನ 5 ಮಿನಿಟ್ಸ್ ರಿಫೈನ್ ಮಾಡ್ತೀರಾ. 5 ಮಿನಿಟ್ಸ್ ಇಂದ 1:3 ಕ್ಯಾಪ್ಚರ್ ಮಾಡ್ತೀರಾ. ಇದನ್ನ ಟೆಲಿಗ್ರಾಮ್ ಅಲ್ಲೂ ಕೊಟ್ಟಿದ್ದೆ, ಪ್ರಾಕ್ಟೀಸ್ ಮಾಡೋರು ಮಾಡ್ತಾ ಇದಾರೆ, ಗೊತ್ತಿರೋರು ಮಾಡ್ತಾ ಇದಾರೆ. ಸರಿನಾ? ಈ ಟ್ರೇಡ್ ಆಯ್ತಾ? ಟ್ರೇಡ್ ಸಿಕ್ತಾ? ಏನ್ ಫಾಲೋ ಮಾಡಿದ್ವಿ? ಎಕ್ಸ್ಟರ್ನಲ್ ಮಾರ್ಕೆಟ್ ಸ್ಟ್ರಕ್ಚರ್ ಫಾಲೋ ಮಾಡಿದ್ವಿ, ಟ್ರೇಡ್ ಸಿಕ್ತು, ಟ್ರೇಡ್ ಮುಗಿಸಿದ್ವಿ. ನೆಕ್ಸ್ಟ್ ಇಲ್ಲಿಂದ ಆದ್ಮೇಲೆ ಮಾರ್ಕೆಟ್ ಏನ್ ಮಾಡ್ತು? ಕೆಳಗಡೆ ಬಂತು. ಕೆಳಗಡೆ ಬಂದು ಇದನ್ನ ಬ್ರೇಕ್ ಮಾಡಕ್ ಟ್ರೈ ಮಾಡ್ತು. ಬ್ರೇಕ್ ಮಾಡಕ್ ಆಯ್ತಾ? ಆಗಿಲ್ಲ. ಬ್ರೇಕ್ ಎಲ್ಲ ಆಯ್ತು? ಇಲ್ಲ ಆಯ್ತು, ಹೌದಾ? ಸೊ ಹೊಸ ರೇಂಜ್ ನಿಮ್ದೆಲ್ಲಿ? ರೇಂಜ್ ಲೋ ಇದು. ಹೊಸ ರೇಂಜ್ ಐ, ಲಾಸ್ಟ್ ಟೈಮ್ ರೇಂಜ್ ಐ ಇದ್ದಿದ್ದೇನಾಯ್ತು? ಇವಾಗ 15 ಮಿನಿಟ್ಸ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಯ್ತು. ಹಳೇದ್ನ ಡಿಲೀಟ್ ಮಾಡ್ತೀರಾ. ಆಯ್ತು ಇದಾದ್ಮೇಲೆ ಏನ್ ಮಾಡ್ತೀರಾ? ಇಲ್ಲಿ ಕೊನೆ ಆರ್ಡರ್ ಬ್ಲಾಕ್ ಇಂದ ಬೈ ಮಾಡಕ್ ಟ್ರೈ ಮಾಡ್ತೀರಾ. ಸೊ ಸುಮ್ಮನೆ ಇರ್ರಿ, ಒಂದ್ ಸ್ವಲ್ಪ ಮಾತಾಡ್ತಾ ಇದೀನಿ, ಆಮೇಲೆ ಹೇಳೋರಂತೆ. ಕೊನೆ ಆರ್ಡರ್ ಬ್ಲಾಕ್ ಇಂದ ಬೈ ಮಾಡಕ್ ಟ್ರೈ ಮಾಡ್ತೀರಾ. ಯಾವಾಗ? ಇದು MSS ಆದ್ಮೇಲೆ. ಸೊ MSS ಆದ್ಮೇಲೆ ಹೊಸದಾಗಿ ರೇಂಜ್ ಐ ಇಲ್ಲಿ ಕ್ರಿಯೇಟ್ ಆಗಿದೆಯಾ? ಇದನ್ನ ಏನಂತ ಕರಿತೀವಿ? 15 ಮಿನಿಟ್ ಹೈಯರ್ ಐ ಅಂತ ಕರಿತೀವಿ, ಹೌದಾ?
ಅದಾದ್ಮೇಲೆ ಏನಾಯ್ತು, ಕೊನೆ ಆರ್ಡರ್ ಬ್ಲಾಕ್ ಕೊಡ್ತಾ ಒಂದು ಟ್ರೇಡ್ ಸಿಕ್ಕಿತ್ತು. ಇವಾಗ ಸೆಕೆಂಡ್ ಆರ್ಡರ್ ಬ್ಲಾಕ್ ಕೊಡ್ತು. 5 ಮಿನಿಟ್ಸ್ಗೆ ಹೋಗ್ತೀನಿ. 5 ಮಿನಿಟ್ಸಲ್ಲಿ ರಿಫೈನ್ ಮಾಡ್ಬೋದಾ? ಒಂಚೂರು ಮಾಡ್ಬೋದು. ಮಾಡಿದೆ. 15 ಮಿನಿಟಿಗೆ ಬಂದೆ. 5 ಮಿನಿಟ್ ಆರ್ಡರ್ ಬ್ಲಾಕಿಂದ ಇನ್ನೊಂದು ಟ್ರೇಡ್. ಎಷ್ಟು ಕೊಡ್ತು? 1:2 ಕೊಟ್ಟೇ ಬಿಡ್ತು ಇನ್ಸ್ಟೆಂಟ್ ಆಗಿ. 1:3 ಕೊಟ್ಟಿಲ್ಲ. 1:3 ಹಿಡಿತಿರೋರ್ದು ಲಾಸ್ ಆಗಿರುತ್ತೆ. ಬಟ್ ಸೆಕೆಂಡ್ ಟ್ರೇಡು ಜೊತೆಗೆ ಇನ್ನೂ ನಿಮಗೆ ಗೊತ್ತಿಲ್ಲದೆ ಇರೋ ಫ್ಯಾಕ್ಟರ್ಗಳಿದೆ. ದೊಡ್ಡ ಸೆಲ್ಲಿಂಗ್ ಏರಿಯಾಯಿಂದ ಸೆಲ್ ಬರ್ತಾ ಇರೋದು. ಇಲ್ಲಿ ಯಾರು ಮೂರ್ಖನು ಬೈ ಮಾಡಲ್ಲ. ಬಟ್ ನಾವು ಮಾರ್ಕೆಟ್ ಸ್ಟ್ರಕ್ಚರ್ ಫಾಲೋ ಮಾಡಿ ರೂಲ್ಸ್ ಫಾಲೋ ಮಾಡ್ತಿರೋದ್ರಿಂದ 1:2 ಸಿಗ್ತಾ ಇತ್ತು. ಮುಗಿತಾ? ಇದು ಆಯ್ತು. ಎಲ್ಲಿ ಬೈ ಎಲ್ಲಿ ಮಾಡೋಕ್ ಬ್ರೋ? ಸರಿನಾ? ನೆಕ್ಸ್ಟ್ ಲಾಸ್ಟ್ ಹೈಯರ್ ಹೈ ಇತ್ತು, ಹೈಯರ್ ಲೋ ಇತ್ತು, ರೇಂಜ್. ಯಾವ್ದು ಬ್ರೇಕ್ ಆಯ್ತು? ಮೇಲ್ಗಡೆದ್ ಬ್ರೇಕ್ ಆಯ್ತಾ, ಕೆಳಗಡೆದ್ ಬ್ರೇಕ್ ಆಯ್ತಾ? ಕೆಳಗಡೆದ್ ಬ್ರೇಕ್ ಆಯ್ತು. ಸೊ ಕೆಳಗಡೆ ಬ್ರೇಕ್, ಮೇಲ್ಗಡೆ ಹೋಗ್ತಿರೋದು ಕೆಳಗಡೆ ಬ್ರೇಕ್ ಆದಾಗ ಏನಾಯ್ತು? ಈ ಸ್ಟ್ರಕ್ಚರ್ ಏನಾಗುತ್ತೆ? ಮೇಲ್ಗಡೆ ಹೋಗ್ತಿರೋದು ಕೆಳಗಡೆ ಬ್ರೇಕ್ ಆದಾಗ. ಇದು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ 15 ಮಿನಿಟ್ಸ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತು. ಹೌದಾ? ನೆಕ್ಸ್ಟ್ ಲಾಸ್ಟ್ ರೇಂಜ್ ಇಲ್ಲಿದೆ. ಹೊಸ್ದಾಗಿ ಕ್ರಿಯೇಟ್ ಆಗಿರೋದೇನು ಇವಾಗ? ಇದು 15 ಮಿನಿಟ್ ಲೋವರ್ ಲೋ. ಇವಾಗ ನೆಕ್ಸ್ಟ್ ಟ್ರೇಡ್ ಏನಾದ್ರು ನಿಮಗೆ ಸಿಗೋದಿದ್ರೆ ಎಲ್ಲಿ ಸಿಗುತ್ತೆ? 15 ಮಿನಿಟ್ಸ್ ಆರ್ಡರ್ ಬ್ಲಾಕ್. 5 ಮಿನಿಟ್ಸು ಇಷ್ಟೇ ದೊಡ್ಡ ಇದೆ. ಇಲ್ಲಿವರೆಗೂ ಕಮ್ಮಿ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಅಷ್ಟು ದೊಡ್ಡ ಇದ್ರೆ ಆರ್ಡರ್ ಬ್ಲಾಕ್ ಬಿಟ್ಟೆ ಹಾಕ್ಬೋದು. ಈ ಟ್ರೇಡ್ ಬೇಡವೇ ಬೇಡ. ನೆಕ್ಸ್ಟ್ ಟ್ರೇಡ್ ಸಿಗುತ್ತೆ. ಇನ್ನೊಂದ್ಸಲಿ ಮಾರ್ಕೆಟ್ ರಿಟ್ರೇಸ್ಮೆಂಟ್ ಬಂದಾಗ ಇನ್ನೊಂದು ಟ್ರೇಡ್ ಸಿಗುತ್ತೆ. ಅಷ್ಟೇ, ಮುಗೀತು. ಜೊತೆಗೆ ಟೈಮ್ ಎಷ್ಟು ಇವಾಗ? ರಾತ್ರಿ 9:30. ಈಗ ಒಂದು 20 ನಿಮಿಷದ ಹಿಂದೆ ಇಲ್ಲಿ ಟ್ರೇಡ್ ತಗೋಬೋದಾ, ಇಲ್ಲಿ ಟ್ರೇಡ್ ತಗೋಬೋದಾ, ಇಲ್ಲಿ ಟ್ರೇಡ್ ತಗೋಬೋದಾ, ಇಲ್ಲಿ ಟ್ರೇಡ್ ತಗೋಬೋದಾ? 24 ಗಂಟೆ ನೀವು ಟ್ರೇಡಿಂಗ್ ಮಾಡಿದ್ರೆ ನಿಮ್ಗೆ ₹1 ಬರಲ್ಲ ಟ್ರೇಡಿಂಗ್ ಅಲ್ಲಿ. ಒಂದು ಟೈಮ್ ವಿಂಡೋ ಅಂತ ಸೆಟ್ ಮಾಡ್ಕೊಂಡು ಆ ಟೈಮಲ್ಲಿ ಮಾಡಿ ಇಲ್ಲಿ 10 ಗಂಟೆಗೆ ಬನ್ನಿ. ಬೆಳಗ್ಗೆ 10 ಗಂಟೆಯಿಂದ 2 ಗಂಟೆವರೆಗೂ ಕುತ್ಕೊಂಡು ಮಾಡಿ. ಸಿಕ್ಕಿದ್ರೆ ಸಿಗ್ಲಿ, ಸಿಗ್ಲಿಲ್ಲ ಅಂದ್ರೆ ಬೇಡ. ಮತ್ ಸಂಜೆ ಮತ್ತೆ 4:30ಗೆ ಬನ್ನಿ. ಇಲ್ಲ 4, 4:15, 4:30 ಅಷ್ಟರೊಳಗೆ ಬನ್ನಿ. 6:30, 7:30ವರೆಗೂ ನೋಡಿ. ಟ್ರೇಡ್ ಸಿಕ್ತಾ ಮಾಡಿ, ಸಿಕ್ಕಿಲ್ವಾ ಬಿಟ್ಟಾಕಿ ಅವತ್ತೊಂದು ದಿನ. ಇದು ಟ್ರೇಡಿಂಗು. ಸುಮ್ ಕುತ್ಕೊಂಡು 3 ಹೊತ್ತು ನೋಡ್ಕೊಂಡು ಬೋರ್ ಆಯ್ತು, ತೆಗಿ ಚಾರ್ಟು ಏನಾರು ಹಾಕು, ಸಿಕ್ತು ಯಾವ್ದೋ ಒಂದು ಹೊಡಿ. ಸೆಲ್ಲು, SL, TP ಹಾಕು, ಬಿಡು. SL ಹೊಡಿತು, ಟ್ರೇಡಿಂಗ್ ಚೆನ್ನಾಗಿಲ್ಲ, ಟ್ರೇಡಿಂಗ್ ಸ್ಕ್ಯಾಮು, ವರ್ಕ್ ಆಗ್ತಾ ಇಲ್ಲ. ಸ್ಟ್ರಾಟಜಿ ಚೆನ್ನಾಗಿಲ್ಲ, ಸ್ಟ್ರಾಟಜಿ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ, ಬಿಟ್ಟಾಕು. ಬೇರೆ ಸ್ವಿಚ್ ಮಾಡು. ಇನ್ನೊಂದು ಯಾವ್ದೋ ICT ಇತ್ತಲ್ಲ, ಲಿಕ್ವಿಡಿಟಿ, AMD, ಅದ್ ನೋಡೋಣ, ಅದನ್ನ ಎಕ್ಸ್ಪ್ಲೋರ್ ಮಾಡೋಣ. ಯಾವ್ದೇ ಕಾರಣಕ್ಕೂ ಟ್ರೇಡರ್ ಆಗಕ್ಕಾಗಲ್ಲ ನೀವು ಜೀವನದಲ್ಲಿ ಇದನ್ನ ಮಾಡ್ತಾ ಕೂತಿದ್ರೆ ನೀವು. ಸೊ ಹೇಳಿ ಬ್ರೋ, ಇವಾಗ ಯಾರ್ಯಾರೋ ಡೌಟ್ ಕೇಳ್ತಾ ಇದ್ರಲ್ಲ. ಬ್ರೋ ನೀವು ಬ್ರೋ ಪಾತಕ್ಕೆ ಹ್ಮ್ 16th ಅಲ್ಲಿ 8:45 PM ಇಂದ ಸ್ಟಾರ್ಟ್ ಮಾಡಿದೀರಾ. ಎಲ್ಲಿ? ಪಾತ್ ಸ್ಟಾರ್ಟ್ ಮಾಡಿರೋದು 16th 8:45 PM ಇಂದ ಸ್ಟಾರ್ಟ್ ಮಾಡಿದೀರಾ. ಹಾ ಬಟ್ ಅದನ್ನೇ ನಾನು 5:30 ಇಂದ ಸ್ಟಾರ್ಟ್ ಮಾಡ್ತು ಅಂದ್ರೆ ನನ್ಗೆ ಇದೇ ಆಗಲ್ವಲ್ಲ ಬ್ರೋ, BOSA ಫಾರ್ಮ್ ಆಗಲ್ಲ. ನೀನ್ ಎಲ್ಲಿಂದ ಆದ್ರೂ ಸ್ಟಾರ್ಟ್ ಮಾಡಿ ಬ್ರೋ. ನಿಮಗ್ ಸ್ಟಾರ್ಟ್ ಅಲ್ಲ ಬೇಕಾಗಿರೋದು ಇಂಪಾರ್ಟೆಂಟು, ನಿಮಗೆ ಎಂಡಿಂಗ್ ಇಂಪಾರ್ಟೆಂಟು. ಇವಾಗ ಟ್ರೇಡ್ ತಗೊಳಕ್ ಬೇಕಿರೋ ಟ್ರೇಡ್ ನಿಮಗೆ ಇಲ್ಲಿಂದಾನೇ ಸ್ಟಾರ್ಟ್ ಮಾಡಿ. ಇವತ್ ಬೆಳಗ್ಗೆ 6, ನೆನ್ನೆ ಸಂಜೆ ಬೇಡ, ಇವತ್ ಬೆಳಗ್ಗೆ ಇಲ್ಲಿಂದಾನೇ ಸ್ಟಾರ್ಟ್ ಮಾಡಿ. ಮಾರ್ಕೆಟಿಂಗ್ ಬಂತು, ಮೇಲೋಯ್ತು. ಒಂದ್ ಏನಾಗಿರುತ್ತೆ, ಇದು ಬ್ರೇಕ್ ಕೊಟ್ಮೇಲೆ ಒಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿರುತ್ತಿಲ್ಲ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿರುತ್ತೆ. ಎರಡರಲ್ಲಿ ಯಾವ್ದಾದ್ರೇನು? ನಂಗೆ ಕೊನೆ ಆರ್ಡರ್ ಬ್ಲಾಕ್ ಇಂದ ಟ್ರೇಡ್ ತಗೋಬೇಕು, ತಗೋತೀನಿ, ಮುಗೀತಲ್ಲ. ನೀವು ಸ್ಟಾರ್ಟ್ ಅಲ್ಲ, ಇಲ್ಲಿ ಪಾತ್ ಇಂಪಾರ್ಟೆಂಟು. ಎಲ್ಲಿಂದಾರು ಸ್ಟಾರ್ಟ್ ಮಾಡಿ. ನಿಮಗ್ ಪಾತು ರೇಂಜು ಎರಡು ಒಂದೇ. ಕೊನೆ ರೇಂಜ್, ಕೊನೆ ಪಾತು ಎರಡು ಒಂದೇ. ಇಲ್ಲಿಂದಾರು ಸ್ಟಾರ್ಟ್ ಮಾಡಿ. ಬ್ರೇಕ್ ಆಫ್ ಸ್ಟ್ರಕ್ಚರ್ ಆರು ಸಿಗ್ಲಿ ನಿಮಗೆ, ಸಿಗದೆ ಇರ್ಲಿ. ಮಾರ್ಕೆಟ್ ಸ್ಟ್ರಕ್ಚರ್ ಸಿಗದೆ ಇರ್ಲಿ. ಯಾರು ಕೇಳ್ತಾರೆ? ನನಗ್ ಬೇಕಾಗಿರೋದು ಇವಾಗ ಟ್ರೇಡ್ ತಗೊಳಕ್, ನನಗ್ ಪಾತ್ ಹಾಕಕ್ ಬೇಕಾಗಿರೋದು. ನಿಮಗ್ ಕಾಣಿಸ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿರೋದು ಅಂತ ತೋರಿಸ್ತಿದೀನಿ. ಇದೆಲ್ಲ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡ್ತೀವಲ್ಲ, 1 ಅವರ್ದು ರೇಂಜ್ ಹಾಕಿ, 4 ಅವರ್ದು ರೇಂಜ್ ಹಾಕಿ, 15 ಮಿನಿಟ್ಸ್ ರೇಂಜ್ ಹಾಕಿ, ಅವಾಗ ಮಾಡ್ತೀವಲ್ಲ, ಅವಾಗ ನೀವೇ ಪ್ರತಿ ಪಾತ್ನು ಫಾಲೋ ಮಾಡ್ತೀರಾ. ಇವಾಗ ನಾನೆಲ್ಲೋ ರ್ಯಾಂಡಮ್ ಆಗಿ ಒಂದ್ ತಗೊಂಡ್ ತೋರಿಸ್ತು, ಇಲ್ಲಿ ಬ್ರೇಕ್ ಆಫ್ ಕೊಟ್ಟಿದ್ ಕಣಪ್ಪ,
ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆ ಮೇಲಕ್ಕೆ ಅಂತ ತಗೊಂಡೆ ಅಷ್ಟೇ. ಹಾ ಬ್ರೋ ಸರ್ ಓಕೆ. ಇದು ಇವಾಗ ಇಲ್ಲಿ 6 ಗಂಟೆಗೆ ಇಲ್ಲಿ ಯಾವ ತರ ಟ್ರೇಡ್ ಸಿಕ್ತದೆ ಸರ್ ನಿಮ್ಗೆ? ಇಲ್ಲಿ ಅರ್ಥ ಆಗ್ಲಿಲ್ಲ ನನ್ಗೆ ಇದು ಇವಾಗ ಬ್ರೋ 6 ಗಂಟೆ. ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊನೆ ಆರ್ಡರ್ ಬ್ಲಾಕ್ ಅದು ಓಕೆ ಸರ್, ಅದಲ್ಲ ಅದಕ್ಕಿಂತ ಮುಂಚೆ ಇದೆಯಲ್ಲ. ಇದು. ಹಾ ಇಲ್ಲಿ ಯಾವ ತರ ಆರ್ಡರ್ ಇದು ಇಲ್ಲಿ ಇದು ಮಾಮೂಲಿ ಸೇಮ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊನೆ ಆರ್ಡರ್ ಬ್ಲಾಕ್. ಕೊನೆ ಆರ್ಡರ್ ಬ್ಲಾಕ್ಗೆ ಆಲ್ರೆಡಿ ಒಂದ್ಸಲಿ 2 ಸಲಿ ಟ್ಯಾಪ್ ಆಗಿದೆ, ತಗೊಂಡು ಹೋಗಿದೆ. ಅದಾದ್ಮೇಲೆ ಬ್ರೇಕ್ ಕೊಟ್ಟಿರೋದು. ಸೊ ಅಲ್ಲಿಗೆ ಬರೋದು ಲೈಕ್ಲಿ ಕಮ್ಮಿ, ಆ ಆರ್ಡರ್ ಬ್ಲಾಕ್ ಬರೋದು. ಸೊ ಟ್ಯಾಪೇ ಆಗಿಲ್ದೆ ಇದ್ದಿದ್ದ ಆರ್ಡರ್ ಬ್ಲಾಕ್ ಯಾವುದು? ಇದು ಇಲ್ಲಿಂದ ಬೀಳ್ಬೇಕಾದ್ರೆ. ಸೊ ಟ್ಯಾಪ್ ಓ ಆಯ್ತು. ಸೊ ಇದು ಎಲ್ಲಾ ಸಲ ವರ್ಕ್ ಆಗಲ್ಲ, ನೀವು ಜಾಸ್ತಿ ಇದನ್ನೇ ಕನ್ಸಿಡರ್ ಮಾಡ್ಬೇಕಿರೋದು. ಬಟ್ ಸ್ವಲ್ಪ ಸಿನಾರಿಯೋದಲ್ಲಿ ಇವತ್ತೊಂದು ಟ್ರೇಡ್ ಫ್ರೈಡೆ ಇದನ್ನ ಕ್ಯಾಚ್ ಮಾಡಿದ್ವಿ ನಾವು, ಟೆಲಿಗ್ರಾಮ್ ಅಲ್ಲೂ ಇದನ್ನೇ ಹಾಕಿದ್ದು. ಇದೆಲ್ಲಿ ಬರ್ಲೇ ಇಲ್ಲ, ಇಲ್ಲಿ ಕೊನೆ ಆರ್ಡರ್ ಬ್ಲಾಕ್ 5 ಮಿನಿಟ್ ಆರ್ಡರ್ ಬ್ಲಾಕ್ ಬರ್ಲೇ ಇಲ್ಲ ಈ ಟ್ರೇಡ್. ಬಟ್ ಆಲ್ರೆಡಿ ಒಂದ್ಸಲಿ ಟ್ಯಾಪ್ ಆಗಿತ್ತು. ಸೊ ಅದಕ್ಕೆ ಈ ಆರ್ಡರ್ ಬ್ಲಾಕ್ ಇಂದ ಹೋಗ್ಬೋದು ಅಂತ ಎಲ್ ಇದ್ರ ಮೇಲಿಟ್ಟು ಎಂಟ್ರಿ ಇಲ್ಲೇ 5 ಮಿನಿಟ್ ಆರ್ಡರ್ ಬ್ಲಾಕ್ ಇಂದ ತಗೊಂಡು ಸೆಲ್ ಮಾಡಿದ್ದು. ಇಲ್ಲೂ ಅಷ್ಟೇನೆ, ನೀವು ಸೇಫ್ ಗೇಮ್ ಆಡ್ಬೇಕು ಅಂದ್ರೆ ಟ್ರೇಡ್ ಎಂಟರ್ ನೀವು ಈ ಆರ್ಡರ್ ಬ್ಲಾಕ್ ಇಂದ ಆದ್ರೂ ಪರವಾಗಿಲ್ಲ. ಇಲ್ಲಿ ಈ ಆರ್ಡರ್ ಬ್ಲಾಕ್ ತಗೊಂಡಿದ್ವಾ 5 ಮಿನಿಟ್ಸ್ ಅಲ್ಲಿ ಅದನ್ನ ರಿಫೈನ್ ಮಾಡಿ, 5 ಮಿನಿಟ್ಸ್ ಅಲ್ಲಿ ರಿಫೈನ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ. ಸೊ ನೀವು ಎಂಟ್ರಿ ಅಲ್ಲಿಂದ ತಗೊಂಡಿದ್ರು ಪರವಾಗಿಲ್ಲ, ಸೇಫ್ ಆಗಿ ಇರ್ಬೇಕು ನಿಮ್ ಟ್ರೇಡು ಅಂದ್ರೆ ಅಲ್ಲಿಂದ ಎಂಟ್ರ್ ಆಗಿ ನ ಇದ್ರ ಕೆಳಗಡೆನೆ ಇಡಿ. 1:1 ಆದ್ರೂ ಸಿಕ್ಕೇ ಸಿಗುತ್ತೆ ಮಿನಿಮಮ್. 1:1.5 1:1.8 ವರೆಗೂ ಹೋಗಿದೆ ಇವತ್ತು. ಸೊ ನನಗೆ ರಿಸ್ಕ್ ತಗೋಬೇಕಿತ್ತು, ರಿಸ್ಕ್ ತಗೊಂಡೆ, ಕಮ್ಮಿ ಇದ್ರಲ್ಲಾದ್ರೂ ಪರವಾಗಿಲ್ಲ ಅಂತ. ಬ್ರೋ ಆರ್ಡರ್ ಬ್ಲಾಕ್ ದೊಡ್ಡದಾದಾಗ ಚಂದು ಬ್ರೋ ಇಲ್ಲಿ 1 ಅವರ್ ಹೈಯರ್ ನೋಡಿದ್ರಲ್ಲ, ಸಾರಿ 15 ಮಿನಿಟ್ಸ್ 15 ಮಿನಿಟ್ಸ್ ಇದು ಹೈಯರ್ ಐತ ಲಾಸ್ಟ್. ಹ್ಮ್ ಅದು ಆ ಆರ್ಡರ್ ಬ್ಲಾಕ್ ನಾನೇ ಯಾವ ರೀತಿ ಕ್ರಿಯೇಟ್ ಮಾಡಿದ್ದೇನೆ ಅಂದ್ರೆ, ಅದು ಫುಲ್ ಲಾಸ್ಟ್ ಟೈಮ್ ನೀವು ಹೇಳಿದ್ರಿ ಫುಲ್ ದೊಡ್ಡ ಕ್ಯಾಂಡಲ್ ಇತ್ತಂದ್ರೆ 15 ಮಿನಿಟ್ಸ್ ಅಲ್ಲಿ ಸೇಮ್ ಕ್ಯಾಂಡಲ್ ಇತ್ತಂದ್ರೆ 15 ಮಿನಿಟ್ಸ್ ಅಲ್ಲಿ ವಿಕ್ ಅಷ್ಟೇ ಆರ್ಡರ್ ಬ್ಲಾಕ್ ತಗೋಬಹುದು ಅಂತ ನಾನು ಆ ರೀತಿ ತಗೊಂಡಿನಿ. ಮಾಡ್ಬೋದು. ಅದು ಯಾರು ಮಾಡ್ಬೋದಲ್ಲ? ಟ್ಯಾಪ್ ಆಗುತ್ತೆ ಗೊತ್ತಿಲ್ಲ, ಇಲ್ಲಿವರೆಗೂ ಬರ್ಬೋದು, ಇಲ್ಲಿವರೆಗೂ ಬಂದು ಹೋಗ್ಬೋದು. ಇವಾಗ ನೋಡಿ ಇಲ್ಲಿ ಬರ್ತಾ ಇದೆಯಾ, ಇಲ್ಲಿಂದನೇ ಹೋಗ್ಬಿಡ್ಬೋದು, ಇಲ್ಲಿವರೆಗೂ ಹೌದು. ಬಂದು ಹೋಗ್ಬೋದು, ಇಲ್ಲಿವರೆಗೂ ಹೋಗ್ಬೋದು. ನಮಗ್ ಯಾರಿಗೂ ಗೊತ್ತಿಲ್ಲ ಎಲ್ಲಿವರೆಗೂ ಬಂದು ಹೋಗುತ್ತೆ ಅಂತ. ನಾವು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನೋಡಿ ಅಭ್ಯಾಸ ಆಗಿ ಓಕೆ ಇದೊಂದು ರೇಂಜ್ ಇದೆ, ಇಲ್ಲಿಂದ ಹೋಗ್ಬೋದು ಅಂತ ತಗೊಳೋದ್ ನಾವು ಪ್ರೊಬ್ಯಾಬಿಲಿಟಿ. ಹಾ ಬ್ರೋ ಅದೇ ರೀತಿ ನಾವು ಇಲ್ಲಿ ನೋಡಿದ್ರಲ್ಲ ಲಾಸ್ಟ್ ಇಲ್ಲಿ ದೊಡ್ಡ ವಿಕ್ ಬಿಡಿ ಚೆಲ್ಲಿದೆ ಅಲ್ಲ ಲಾಸ್ಟ್ ಗೆ, ಈ ಕಡೆ ಅಲ್ಲ ಈ ಕಡೆ ಇದು ಅಲ್ಲಿ ನಾನು ರಿಸ್ಕ್ ತಗೊಳಕ್ ಹೋಗ್ಲಿಲ್ಲ. ಇಲ್ಲಿ ನೀವು ತಗೊಂಡ್ರಲ್ಲ 15 ಮಿನಿಟ್ಸ್ MS ಲೈನ್ ಹಾಕಿದ್ರಲ್ಲ, ಅಲ್ಲಿ ನಾನು ಬರ್ಲೇ ಇಲ್ಲಲ್ಲ, ಹಂಗಾಗಿ ಹೋಗ್ಲಿ ಬಿಡಿ ಇವತ್ತಿನ ಒಂದ್ ಟ್ರೇಡ್ ಮಿಸ್ ಆಯ್ತು ಅಂತ ಸುಮ್ಮನೆ ಆದ್ಬಿಟ್ಟೆ. ಸಿಕ್ಕಿಲ್ಲ ಅಂದ್ರೆ ಸಿಕ್ಕಿಲ್ಲ, ಲಾಸ್ ಅಂತೂ ಆಗಲ್ವಲ್ಲ. ಇಲ್ಲ ಬ್ರೋ ಅದೇ ಹಾಗಾಗಿ ನಾನು ಚಂದು ಬ್ರೋ ಹ್ಮ್ ಇಲ್ಲಿ 15 ಮಿನಿಟ್ಸ್ ರೇಂಜ್ ತಗೊಂಡಿರಲ್ಲ ಬ್ರೋ, 15 ಮಿನಿಟ್ ಹೈಯರ್ ಹೈ, ಅದ್ರ ಪ್ರೀವಿಯಸ್ ಇನ್ನೊಂದು ಹೈ ಇದೆಯಲ್ಲ, ಈಗ 15 ಮಿನಿಟ್ BOS ಹಾಕಿದಿರಲ್ಲ, ಹಾ ಬ್ರೋ ಅದನ್ನ ಅಲ್ಲಿಗೆ ಶಿಫ್ಟ್ ಮಾಡ್ಬೇಕಲ್ಲ ಬ್ರೋ, ಇದನ್ನ ಈ ಪಾಯಿಂಟ್ ಮಾಡಿ ಅದನ್ನ ಇವಾಗ ನಮಗ್ ಬೇಕಾಗಿರೋದು ಅಲ್ಲಿಗೆ ಶಿಫ್ಟ್ ಆಗ್ಬೇಕು, ಇಲ್ಲಿಗೆ ಶಿಫ್ಟ್ ಆಗ್ಬೇಕು, ಅದಲ್ಲ BOS ಆಗೋದ್ ಇಲ್ಲೇ. ಕ್ಯಾಂಡಲ್ ಕ್ಲೋಸ್ ಆದ್ರೆ BOS ಇಲ್ಲೇ ಆಗುತ್ತೆ ನಿಮಗೆ, ಇದ್ರ ಮೇಲೆ ಕ್ಲೋಸಿಂಗ್ ಬರ್ಬೇಕಷ್ಟೇ ನಮಗೆ ಒಟ್ಟು. ಇಲ್ಲಿ ಐ ಇದೆಯಾ, ಈ ಲೋ ಈ ಐ ಅಂತ ಮಾರ್ಕ್ ಮಾಡ್ತಿರ್ತೀವಲ್ಲ, ಅವಾಗ ಈ ಐನ IRI 15 ಮಿನಿಟ್ಸ್ IRI ಅಂತ ಇಲ್ಲಿಗೆ ಶಿಫ್ಟ್ ಮಾಡ್ತೀವಿ. ಓಕೆ, ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗೋದು ಈ ತುದಿಗೆನೆ, ಇಲ್ಲೊಂದು ವಿಕ್ ಬರ್ಲಿ ಪರವಾಗಿಲ್ಲ. ಬಟ್ ನೀವು ಕನ್ಫ್ಯೂಸ್ ಆಗ್ತಿದ್ಯಾ ಈ ತರ ಇದ್ದಾಗ, ಇಲ್ಲಿ ವಿಕ್ ತಗೋಬೇಕು ಅಂತ ಹೇಳಿದ್ದೀನ, ಈ ಸೈಡು ಯಾವ ಸೈಡು ಈ ತರ ಇದ್ದಾಗ ನಿಮ್ದು ಏನಪ್ಪ ಕಂಡೀಷನ್ ಏನ್, ಫಸ್ಟ್ ಕಂಡೀಷನ್ ಇಲ್ಲಿ ವಿಕ್ ತಗೋಬೇಕು, ಹೌದಾ? ಇಲ್ಲಿ ವಿಕ್ ತಗೊಂಡಿದ್ದೀರಾ, ಇಲ್ಲಿ ಏನ್ ತಗೋಬೇಕು ಬ್ರೇಕ್ ಆಗೋದು ಅಂತ ಹೇಳಿದೀನಿ, ಕ್ಯಾಂಡಲ್ ಫುಲ್ ಬಾಡಿ, ಹೌದಾ? ಸೊ ಬಾಡಿ ಇದು ಕನ್ಫ್ಯೂಸ್ ಆಗ್ತಿದೆ ಅಂದ್ರೆ ಏನಿಲ್ಲ, ಲೈನ್ ಚಾರ್ಟ್ಗೆ ಹೋಗಿ ಇಲ್ಲಿ ಈ ಲೈನ್ ನ ಹೇಳಿರಿ, ಕಂಟಿನ್ಯೂ ಮಾಡಿ. ಈ ತರ ಬ್ರೇಕ್ ಕೊಟ್ಟಿದೀಯಾ ಲೈನ್ ಚಾರ್ಟ್ ಅಲ್ಲಿ, ಫಿನಿಶ್. ಕೊಟ್ಟಿದೆ ಇಲ್ವಾ? ಇಲ್ಲ, ಯಾಕಂದ್ರೆ ಲೈನ್ ಚಾರ್ಟ್ಗೆ ಹೋದಾಗ ವಿಕ್ ನ ತಗೊಳ್ಳೋದೇ ಇಲ್ಲ. ನೋಡಿ ಇಲ್ಲೊಂದು ವಿಕ್ ಇದೆ ಅಲ್ವಾ, ಆ ವಿಕ್ ನ ತೋರ್ಸೋದೇ ಇಲ್ಲ ಲೈನ್ ಚಾರ್ಟ್ ಅಲ್ಲಿ ಅದು. ಬಟ್ ಇಲ್ಲಿ ಎಲ್ಲೂ ಇಲ್ವಲ್ಲ ಅಂತ ಕೇಳ್ಬೇಡಿ, ಇಲ್ಲಿ ನಾವು ವಿಕ್ನೇ ತಗೊಂಡಿರೋದು, ಇಲ್ಲಿ ವಿಕ್ಕೇ ತಗೋಬೇಕು. ಇಲ್ಲಿ ನಮಗ್ ಬಾಡಿ ಬ್ರೇಕ್ ಬೇಕು ನೆಕ್ಸ್ಟ್. ಚಂದು ಬ್ರೋ ಈಗ ಹಲೋ
ಸಾರಿ. ಇದು ಪಾತ್ ಹಾಕೋ ಟೈಮ್ನಾಗ ನಾವು ಲಾಸ್ಟಿಗೆ ಏನು ಕನ್ಸಿಡರ್ ಮಾಡ್ತೀವಲ್ಲ ಅದನ್ನ ತಗೊಳ್ಬೇಕಲ್ಲ, ಅದ್ರ ಮ್ಯಾಗ ಟ್ರೇಡ್ ಡಿಸೈಡ್ ಆಗೋದ್ರಿ. ಏನ್ ಬ್ರೋ? ಈಗ ಪಾತ್ ಹಾಕ್ತಿರ್ತೀವ್ರಿ, ಹಾ ಹೈಯರ್ ಹೈಯರ್ ಲೋ ಅಂತ ಲಾಸ್ಟಿಗೆ ನಾವು ಮಾರ್ಕ್ ಮಾಡ್ಕೊಳ್ತೀವಿ. ಅದ್ರೊಳಗ ಒಂದ್ ಯಾವ್ದಾರ ಬ್ರೇಕ್ ಕೊಟ್ರೆ ಮಾತ್ರ ಅದ್ರ ಮ್ಯಾಗ ಟ್ರೇಡ್ ನಾವು ಕನ್ಸಿಡರ್ ಮಾಡ್ಬೇಕಲ್ಲ. ಅದೇ ಬ್ರೋ, ಅದ್ನೇ ಹೇಳ್ತಾ ಇರೋದು. ಅಷ್ಟೇ ನೀವು ಟ್ರೇಡ್ ಮಾಡಕ್ ಆಗದ್ ಅಲ್ಲೇನೆ. ಓಕೆ. ನೋಡಿ, ಹಾ ಆರ್ಡರ್ ಹಾ ಬ್ಲಾಕ್ ಚಿಕ್ಕ ಮಗುನು ಹಾಕೊಡುತ್ತೆ ನಿಮಗೆ. ಹಾ 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 ಆರ್ಡರ್ ಬ್ಲಾಕ್ ಪ್ರಶ್ನೆ ಅಲ್ಲ ಇಲ್ಲಿ. ಆರ್ಡರ್ ಬ್ಲಾಕ್ ಬರೀ ಎಂಟರ್ ಆಗಕ್ ಅಷ್ಟೇ ಬೇಕಾಗಿರೋದು. ಯಾರ್ ಬೇಕಾದ್ರೂ ಮಾಡ್ತಾರ ಅದನ್ನ. ಕಲಿಬೇಕಿರೋದ್ ಏನ್ ಹೇಳಿ ನೀವು? ಎಕ್ಸ್ಟರ್ನಲ್ ಪಾತ್ ಹಾಕೋದು, ರೇಂಜ್ ಹಾಕೋದು. ಇವೆರಡು ಕರೆಕ್ಟ್ ಇತ್ತಾ? ನಾನ್ ಬ್ಯಾಡ್ವೇ ಬೇಡ, ನೀವೇ ಟ್ರೇಡ್ ತಗೋತೀರಾ, ನೀವೇ ಟ್ರೇಡ್ ಮಾಡ್ತೀರಾ, ನೆಕ್ಸ್ಟ್ ಇನ್ನೇನು ಇಲ್ಲ ಒಳಗಡೆ ಆಟ. ಆದ್ರೆ ನಿಮ್ಗೆ ಇನ್ನು ಏನ್ ಕಲಿಬೇಕು? ಮಲ್ಟಿ ಟೈಮ್ ಫ್ರೇಮ್ ಅಲ್ಲಿ ಅನಲೈಸ್ ಮಾಡೋದ್ ಕಲಿಬೇಕು, ಮಲ್ಟಿ ಟೈಮ್ ಫ್ರೇಮ್ ಅಲ್ಲಿ ಪಾತ್ ಹಾಕೋದ್ ಕಲಿಬೇಕು, ಮಲ್ಟಿ ಟೈಮ್ ಫ್ರೇಮ್ ಅಲ್ಲಿ ರೇಂಜ್ ಹಾಕೋದ್ ಕಲಿಬೇಕು. ಅದನ್ನ ಕಲಿಯಕ್ಕೆ ಫಸ್ಟ್ ಆಫ್ ಆಲ್ ಒನ್ ಟೈಮ್ ಫ್ರೇಮ್ ಅಲ್ಲಿ ನೀವು ಕರೆಕ್ಟ್ ಆಗಿ ಹಾಕೋದ್ ಕಲಿಬೇಕು. ಹೌದಾ? ಸೊ ನಿಮ್ದು ಬೇಸಿಕ್ ಅಂಡ್ 1 ಅವರ್ ಇಂಪಾರ್ಟೆಂಟ್ ನಲ್ಲಿ ಏನು ಒನ್ ಇದೆ? ಅವರ್ಲಿಂದ್ರ ಅಲ್ಲ ಬ್ರೋ, 1 ಅವರ್ಲಿಂದ್ರ 15 ಮಿನಿಟ್, 15 ಮಿನಿಟ್ಲಿಂದ್ರ 5 ಮಿನಿಟ್, ಈ ತರ ಟ್ರೇಡಿಂಗ್ ಎಲ್ಲ ಬರುತ್ತಲ್ಲ. ಹಾ, ಅದು 15 ಮಿನಿಟ್ಸ್ ಸಾಕು. 5 ಮಿನಿಟ್ಸ್ಗೆ ಏನು ಹೋಗೋದು ಬೇಡ, ಅದು ತುಂಬಾ ಕಷ್ಟ, ಜಾಸ್ತಿ ಇರುತ್ತೆ. ಸರ್ ಇವಾಗ ಅಪ್ಸೈಡ್ ಸರಿ ಇದು ಸರಿ. BOS ಆಗಿದೆಯಲ್ಲ ಸರ್, ಹ್ಮ್ ಇವಾಗ ಅಲ್ಲಿ ಆ, ಏನಂದ್ರೆ ಈಗ 2 ವೀಕ್ ಈ ಫಸ್ಟ್ ನೀವು ಮಾರ್ಕ್ ಹಾಕಿದ್ರಲ್ಲ, ಹ್ಮ್ ಆ ವೀಕ್ ಕನ್ಸಿಡರ್ ಮಾಡ್ತೀರಾ, ಈ ವೀಕ್ ಕನ್ಸಿಡರ್ ಮಾಡ್ತೀರಾ ಕ್ಲೋಸಿಂಗಿಗೆ? ನೆಕ್ಸ್ಟ್ ಬ್ರೇಕಪ್ ಸ್ಟ್ರಕ್ಚರ್ ಕ್ಲೋಸಿಂಗಿಗೆ ಯಾವ ಹ್ಮ್ ವೀಕ್ ಅನ್ನ ಕನ್ಸಿಡರ್ ಮಾಡ್ಬೇಕು ಸರ್? ಇದು ಇಲ್ಲ ಇದು ಅಂತನಾ? ಹಾ ಸರ್. ಇದನ್ನೇ ಕನ್ಸಿಡರ್. ಈಗ ಹಿಂಗ್ ಬಂತಲ್ಲ ಮೇಲಕ್ಕೆ, ಹಾ ಮೇಲಕ್ ಬಂದು ರಿಟ್ರೇಸ್ಮೆಂಟ್ ಹೋಗಿರತ್ತಾನೆ. ಹೌದೌದು. ಸೊ ಈ ಪಾಯಿಂಟ್ ತಾನೆ. ಈಗ ನೋಡಿ, ಈಗ ಪಾತ್ ಹಾಕ್ಬೇಕಾದ್ರೆ ಹಿಂಗ್ ಮೇಲಕ್ ಹೋಯ್ತು, ಹಾ ಬಂದು ಹಿಂಗ್ ರಿಟ್ರೇಸ್ಮೆಂಟ್ ಹೋಗಿರೋದು. ಹಾ ಹೌದು. ಈ ಇದೆಂಗ್ ಬಂತೇಳಿ? ಇದು ಬರ್ತಾ ಇತ್ತು, ಹೋಗಕ್ ಆಗಿಲ್ಲ, ಆಮೇಲೆ ಬಂತು ಅಷ್ಟೇ ಒಂಚೂರ್ ಕೆಳಗಡೆಗೆ, ಆಮೇಲೆ ಹಿಂಗ್ ಬಂದ್ ಹಿಂಗ್ ಹೋಗಿದೆ. ಹೌದಾ? ಸೊ ಇದನ್ ಬೇಡ, ಹಾ ಇದು ಮೇನ್ ಇದು ತಾನೆ. ಇವಾಗ ನೀವೇ ನೋಡಿ, ಇದನ್ನ ಹಾಕ್ತೀರಾ ಪಾತ್ಗೆ, ನೀವು ಇದನ್ ತಗೋತೀರಾ ಬ್ರೇಕ್ಔಟ್ ಸ್ಟ್ರಕ್ಚರ್, ಇದನ್ ತಗೋತೀರಾ ಬ್ರೇಕ್ಔಟ್ ಸ್ಟ್ರಕ್ಚರ್. ಇದ್ರದ್ ಬರೀ ವಿಕ್ ಅಷ್ಟೇ ಅದು. ಅದೊಂಥರ ಮ್ಯಾನಿಪುಲೇಷನ್ಗೆ ಅಂತ ಬಂದಿರೋದಷ್ಟೇ. ಇದೇ ಕನ್ಸಿಡರ್ ಮಾಡ್ಬೇಕು, ಈ ತುದಿದು ಇದು ಆ, ಇದು. ಬ್ರೋ, ಹಾ ಇದು ಲಾಸ್ಟ್ ವೀಕ್ ನೀವ್ ಹೇಳ್ಕೊಟ್ಟಿದ್ದು ಅರ್ಥ ಆಯ್ತು. ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಅಂದ್ರೆ ಡೇ ವೈಸ್ ನ 15 ಮಿನಿಟ್ ಆಗ್ಬಿಟ್ಟು ಹೇಳ್ಕೊಟ್ರಿ, ಕರೆಕ್ಟ್ ಅಲ್ವಾ? ಹ್ಮ್ ಸೊ ಅದನ್ನ ನಾನ್ ಟ್ರೈ ಮಾಡಿದ್ದು 4 ಅವರಿಗೆ ಟ್ರೈ ಮಾಡಿದೆ, ಕರೆಕ್ಟ್ ವರ್ಕ್ ಆಯ್ತು. 1 ಅವರ್ ಅಲ್ಲೂ ಟ್ರೈ ಮಾಡಿದೆ, ಕರೆಕ್ಟ್ ಆಗಿ ಬ್ರೇಕಪ್ ಸ್ಟ್ರಕ್ಚರ್ MSS ಎಲ್ಲ ಗೊತ್ತಾಯ್ತು. ಹಾ ಬಟ್ 15 ಮಿನಿಟ್ಸ್ ಬಂದಾಗ ಮಾತ್ರ 15ನೇ ತಾರೀಕಿಂದ ಹಾ ಸಖತ್ ಕನ್ಫ್ಯೂಷನ್. ಹ್ಮ್ ಒಂದೊಂದ್ಸರಿ MSS ಆಗುತ್ತೆ, ಮತ್ತೆ MSS ಆಗುತ್ತೆ. ಸೊ ಫುಲ್ ಕನ್ಫ್ಯೂಷನ್ ಆಗ್ತಾ ಇದೆ. ನೀವು ಅಲ್ಲೇ ತೋರಿಸಿದ್ರೆ ಈ ಕಡೆ MSS ಆಗುತ್ತೆ, ಮತ್ತೆ ಉಲ್ಟಾ ಬುಲ್ಲಿಶಿಗೆ ಮತ್ತೆ MSS ಆಗುತ್ತೆ, ಮತ್ತೆ ಬಿಯರಿಶಿಗೆ MSS ಆಗುತ್ತೆ. ಅದು ಸಖತ್ ಕನ್ಫ್ಯೂಷನ್ ಆಗ್ತಾ ಇದೆ ನಮ್ಗೆ. ಕನ್ಫ್ಯೂಷನ್ ಏನಿಲ್ಲ ಅಲ್ಲಿ. MSS ಆಗ್ತಿದೆಯಾ, MSS ಅಷ್ಟೇ. ಲಾಸ್ ಆಯ್ತಾ, ಲಾಸ್ ಅಷ್ಟೇ. ಎಲ್ಲ ಟ್ರೇಡು ವಿನ್ ಆಗಲ್ಲ ನಾವು. ಈಗ ನೋಡಿ, ನಮ್ಗಿನ್ನೂ ಆರ್ಡರ್ ಇವಾಗ ಫಸ್ಟ್ ಬ್ಯಾಚ್ ಸೀನಿಯರ್ಸ್ ಗಳೆಲ್ಲ ಚಾರ್ಟ್ ಅಲ್ಲಿ ಸ್ಪ್ಯಾಮ್ ಮಾಡ್ತಾ ಗೊತ್ತಿದೆ, ಈ ಆರ್ಡರ್ ಬ್ಲಾಕ್ ಕರೆಕ್ಟ್ ಆಗಿದೆ, ಆ ಆರ್ಡರ್ ಬ್ಲಾಕ್ ಕರೆಕ್ಟ್ ಆಗಿದೆ ಅಂತ. ನಮಗೆ ಆರ್ಡರ್ ಬ್ಲಾಕ್ ಬಗ್ಗೆ 0% ಐಡಿಯಾ. ಓಕೆನಾ? ನಮಗೆ ಇವ್ರು ಏನ್ ಇದ್ ಮಾಡ್ತಾವ್ರೆ ಗೊತ್ತಿಲ್ಲ. ನಮಗ್ ಮಾತ್ರ ನೀವ್ ಹೇಳ್ಕೊಟ್ಟಿದ್ದು ಎಕ್ಸ್ಟರ್ನಲ್ MSS ಕಲೀರಿ ಅಂತ. ಸೊ ನಮಗ್ ಕನ್ಫ್ಯೂಷನ್ ಆಗ್ತಾ ಇದೆ, ಇವ್ರು ಏನ್ ಮಾತಾಡ್ತಿದಾರೆ ಏನಂತ. ಸೊ ನಮಗೆ ಪಾತ್ ಅವರೆಲ್ಲ ಮಾತ್ರ ಆರ್ಡರ್ ಇವಾಗ ಬ್ಲಾಕ್. ಹೇಳ್ಕೊಟ್ಟಿದಾರಲ್ಲ. ಈಗ ನೋಡಿ, ಆರ್ಡರ್ ಬ್ಲಾಕ್ ಬಗ್ಗೆ ಯಾರು ಮಾತಾಡ್ತವ್ರಲ್ಲ ಅವ್ರಿಗೆ ಇನ್ನೂ ಪಾತ್ ಹಾಕಕ್ ಬರಲ್ಲ ಅಂತ ಅರ್ಥ. ಸಿಂಪಲ್. ಹಾ ಫಸ್ಟ್ ಬ್ಯಾಚ್ ಇರ್ಲಿ, ಸೆಕೆಂಡ್ ಬ್ಯಾಚ್ ಇರ್ಲಿ, ಇದು ಆರ್ಡರ್ ಬ್ಲಾಕ್, ಅದು ಆರ್ಡರ್ ಬ್ಲಾಕ್, ಇದು ಕರೆಕ್ಟ್ ಇದೆಯಾ, ಅದ್ ಕರೆಕ್ಟ್ ಇದೆಯಾ ಅಂತ ಯಾರ್ಯಾರು ಡೌಟ್ಸ್ ಕೇಳ್ತಾರಲ್ಲ ಗ್ರೂಪ್ ಅಲ್ಲಿ, ಅವ್ರು ಹಾ ಯಾರಿಗೆ ಫಸ್ಟ್ ಆಫ್ ಆಲ್ ಪಾತ್ ಹಾಕಕ್ ಬರಲ್ಲ. ಈಗ ನಾನು ಹೇಳ್ತೀನಿ, ನನಗ್ ಪಾತ್ ಹಾಕಕ್ ಬಂದಿದ್ರೆ ಇಲ್ಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಬರ್ದ್ಬಿಟ್ಟು ಇದು ರೇಂಜ್ ಐ, ಇದು ರೇಂಜ್ ಲೋ ಅಂತ ಮಾರ್ಕ್ ಮಾಡಿದ್ರೆ ಆರ್ಡರ್ ಬ್ಲಾಕ್ ಎಲ್ಲಿರುತ್ತೆ? ಇಲ್ಲಿರುತ್ತೆ. ಅದ್ರಲ್ಲಿ ಯಾರಿಗೆ ಡೌಟ್ ಬರುತ್ತೆ ಹೇಳಿ? ನನ್ಗಂತೂ ಗೊತ್ತಿಲ್ಲ, ನೀವ್ ಎಕ್ಸ್ಪ್ಲೇನ್ ಮಾಡಿಲ್ಲ ಇನ್ನು. ನಾನು ಡೌಟ್ ಬರೋ 100% bro. ಚಾನ್ಸೇ ಇಲ್ಲ ಅಲ್ಲಿ. ಆರ್ಡರ್ ಬ್ಲಾಕ್ ಇದೆ ಇಲ್ಲ ಅಂತ ಇಲ್ಲ ಇಲ್ಲ. ಯಾರ್ ಚಿಕ್ಕ ಐಕ್ಳಿಗೂ ಗೊತ್ತಾಗುತ್ತೆ ಇದೇ ಆರ್ಡರ್ ಬ್ಲಾಕ್ ಲಾಸ್ಟ್ ಇರೋದು ಅಂತ. ಆರ್ಡರ್ ಬ್ಲಾಕ್ ನನ್ಗೆ ಡೌಟ್ ಗೊತ್ತಿಲ್ಲ, ನೀವ್ ಕೇಳ್ತವ್ರಲ್ಲ, ಹೇಳ್ಕೊಟ್ಟಾದ್ಮೇಲೆ ನಾನು ಕನ್ಫರ್ಮ್ ಮಾಡಕ್ ಹಾ, ಆಗೋದು. ಅದು ಆರ್ಡರ್ ಬ್ಲಾಕ್ ಡೌಟ್ 100%. ಕೇಳ್ತವ್ರಲ್ಲ, ಅವ್ರು ಯಾರಿಗೂ ಪಾತ್ ಹಾಕಕ್ ಬರಲ್ಲ. ನೀವು ಅವ್ರನ್ನ ಫಾಲೋ ಮಾಡ್ಬಿಡಿ. ನಾನು ಅದೇ ಹೇಳ್ತಾ ಇರೋದು. ಗ್ರೂಪ್ ಅಲ್ಲಿ ಸುಮ್ನೆ ಆ ಟ್ರೇಡ್ ಸರಿನಾ, ಈ ಟ್ರೇಡ್ ಸರಿನಾ, ನೀವು ಟ್ರೇಡ್ ಮಾಡ್ಬೇಕಪ್ಪ, ಬಾ ಟೆಲಿಗ್ರಾಮ್ ಬಾ, ಜಾಯ್ನ್ ಆಗು. ಟೆಲಿಗ್ರಾಮ್ ಅಲ್ಲಿ ನಾನು ಕೊಡ್ತೀನಿ, ನಿಂದ್ ಕರೆಕ್ಟಾ ತಪ್ಪಾ ಅಂತ ನೋಡ್ಕೊ. ಬೇಡವಾ? ಗ್ರೂಪ್ ಅಲ್ಲಿ
ಇನ್ನೊಂದ್ 2-3 ದಿನ ನೋಡ್ತೀನಿ. ಏನಾದ್ರು ಚಾರ್ಟ್ ಹಾಕೊಂಡು ಇದ್ ಸರಿನಾ, ಅದಕ್ಕೆ ಎಂಟರ್ ಆಗ್ತಿದ್ದೀರಾ, ಇದಕ್ಕೆ ಎಂಟರ್ ಆಗ್ತಿದ್ದೀರಾ, ಡೌಟ್ಸ್ ಇದೆಯಾ ಕೇಳಿ. ದೊಡ್ಡವರು ಆಲ್ರೆಡಿ ಗೊತ್ತಿರೋರು ಡೌಟ್ ಹೇಳಕ್ಕಾದ್ರೆ ಹೇಳ್ಕೊಡಿ, ಇಲ್ವಾ ಬಿಟ್ಬಿಡಿ ಅಷ್ಟೇ. ನನಗೊಂದ್ಸರಿ 15 ಡೇ ಇಂದ ಒಂದ್ ಸ್ವಲ್ಪ ಅದು ಪಾತ್ ಹಾಕೋದ್ ಹೇಳ್ಕೊಟ್ಬಿಟ್ರೆ 15 ಮಿನಿಟ್ಸ್ ಅಲ್ಲಿ ನಂಗೆ ಒಂದ್ ಸ್ವಲ್ಪ ಡೌಟ್ ಕ್ಲಿಯರ್ ಬ್ರೋ ಆಗುತ್ತೆ ಬ್ರೋ. ಪಾತ್ ಹಾಕದ್ ಏನು ಹೇಳ್ಕೊಡೋದಿರಲ್ಲ ನಿಮಗೆ, ಬರೀ 15 ಮಿನಿಟ್ಸ್. ನಾನು 15 ದಿನ ತೋರ್ಸಿದ್ರು ನಿಮ್ಗೆ ಯೂಸ್ ಇಲ್ಲ. ಮಲ್ಟಿ ಟೈಮ್ ಫ್ರೇಮ್ ಅಲ್ಲಿ ಹಾಕ್ಬಿಟ್ಟು ಒಂದ್ಸಲಿ ಡೈರೆಕ್ಟ್ 15 ಮಿನಿಟ್ಸ್ ಹೋದ್ರೆ ನಿಮ್ಗೆ ಎಲ್ಲಿಂದ ಹಾಕ್ಬೇಕು ಅಂತಾನೆ ಗೊತ್ತಿರಲ್ಲ, ಸುಮ್ನೆ ಹಾಕ್ತಾ ಹೋಯ್ತಾ ಇರ್ತೀರಾ. ಅದ್ ತಪ್ಪು. ನಿಮಗ್ ನಾನು ಯಾಕೆ ಒಂದ್ ಟೈಮ್ ಫ್ರೇಮ್ ಅಲ್ಲಿ ಮಾಡಿ ಅಂತ ಹೇಳ್ತಾ ಇರೋದು ಅಂದ್ರೆ, ಒಂದ್ಸಲಿ ಹಾಕದ್ ಕಲ್ತ್ಕೊಂಡ್ಬಿಡಿ ಸಾಕು ಅಂತ. ನೆಕ್ಸ್ಟ್ ಇರೋದು ಮಲ್ಟಿ ಟೈಮ್ ಹಾಗಾದ್ರೆ ಫ್ರೇಮ್. ಓಕೆ ಫೈನ್. MSS ಎಲ್ಲ ಆಗುತ್ತೆ, ಹಾ BOS ಮಲ್ಟಿ ಎಲ್ಲ ಟೈಮ್ ಆಗುತ್ತೆ ಫ್ರೇಮ್ ಅಂತ ಅಲ್ಲಿ ಅರ್ಥ ಏನಾಗುತ್ತೆ ಆಗಿದೆ. ಗೊತ್ತಾ, ಮಲ್ಟಿ ಟೈಮ್ ಫ್ರೇಮ್ ಅಲ್ಲಿ ಇವಾಗ 1 hour ಸುಮ್ನೆ ಒಂದ್ ಎಕ್ಸಾಂಪಲ್ ತೋರಿಸ್ತೀನಿ. ಇದು 1 hour ಬ್ರೇಕ್ಔಟ್ ಸ್ಟ್ರಕ್ಚರ್, 1 hour ರೇಂಜ್ ಐ. ಎಕ್ಸ್ಟರ್ನಲ್ ಹೇಳ್ತಾ ಇರೋದು, ಇಂಟರ್ನಲ್ ಅನ್ಬಿಟ್ಟು ಅದಕ್ಕೂ ತೆಗಿತಾರೆ ನಮಗೆ ಇಂಟರ್ನಲ್ ಬಗ್ಗೆನೇ ಗೊತ್ತಿಲ್ಲ ಹಾ bro. ಅಲ್ಲ ಅಲ್ಲ ಹೇಳಿದ್ದು ಆಯ್ತಾ. ಸೊ ಈ ತರ 1 hour ರೇಂಜ್ ಇದೆ. ಇಲ್ಲಿಂದ ಹಾಕೋ ಅವಶ್ಯಕತೆ ಏನಿವಾಗ, 15 ಮಿನಿಟ್ಸ್ ಓಪನ್ ಮಾಡಿದ್ರೆ ನಾನು ಬೇಕಾಗಿಲ್ಲ. ಹಾ ಇದು ಆಕ್ಚುಲಿ 4 hours ನಾನು ಹಾಕ್ತಾ ಇರೋದು ಇವಾಗ. ಓಕೆ, 4 hour ಬ್ರೇಕ್ಔಟ್ ಸ್ಟ್ರಕ್ಚರು, 4 hour ರೇಂಜ್ ಐ, 4 hour ರೇಂಜ್ ಲೋ. ನೆಕ್ಸ್ಟ್ 1 hourಗೆ ಹೋಗ್ತೀನಿ. 1 hour ಅಲ್ಲಿ ಇಲ್ಲೆಲ್ಲ ಹಾಕದ್ ಬೇಕಾಗೇ ಇಲ್ಲ, ಇಲ್ಲಿಂದ ಹಾಕ್ತೀನಿ ಡೈರೆಕ್ಟ್. ಹಿಂಗ ಹಾಕ್ತೀನಿ, ಇಲ್ಲಿ ಏನಾಗಿದೆ ಅದನ್ನ ಹಾಕ್ತೀನಿ. ನೆಕ್ಸ್ಟ್ ಏನ್ ಬರುತ್ತೆ, 1 hourದು ಎಲ್ಲಿದೆ ನೋಡ್ತೀನಿ ಲಾಸ್ಟ್ ಅಲ್ಲಿ. 1 hourದು ಹಿಂಗೆ ಮಾರ್ಕೆಟ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟಿದ್ದು, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತು, ಕೆಳಗಡೆ ಬಂತು, ಮೇಲ್ ಹೋಗಿದೆ, ಎಲ್ಲೂ ಬ್ರೇಕ್ ಕೊಟ್ಟಿಲ್ಲ. ಓಕೆ, 1 hour ರೇಂಜ್ ಐ ಇದು, 1 hour ರೇಂಜ್ ಲೋ ಇದು, 1 hour ಬ್ರೇಕ್ಔಟ್ ಸ್ಟ್ರಕ್ಚರ್ ಇದು, ಮುಗೀತು. 15 ಮಿನಿಟ್ಸ್ ಓಪನ್ ಮಾಡ್ತೀನಿ. 1 hourದು ಹಾಕೊಂಡ ಇದೆಲ್ಲ ಯಾಕೆ ಬೇಕು ನನ್ಗೆ ಇವಾಗ, 15 ಮಿನಿಟ್ಸ್ ಮಾತ್ರ ಸಾಕು. ಅದು ಎಲ್ಲಿ 1 hour ರೇಂಜ್ ಒಳಗಡೆ, 1 hour ರೇಂಜ್ ಲೋ, 1 hour ರೇಂಜ್ ಐ, ಇದ್ರೊಳಗಡೆ 15 ಮಿನಿಟ್ಸ್ ಏನಾಗಿದೆ ಅಷ್ಟೇ. ಅದು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ, ಇಲ್ಲಿಂದ. ಮುಗೀತು ಇಷ್ಟೇ. ಎಷ್ಟು ಸಿಂಪಲ್ ಅಂದ್ರೆ ಪಾತ್ ಹಾಕೋದು. ಸೊ ಹಾಗಾದ್ರೆ ಟೈಮ್ ಫ್ರೇಮ್ ಅಲ್ಲಿ ನಾನು ಮಾಡಿದಾಗ ಪ್ರೀವಿಯಸ್ ಇಂದ ಏನು ತಗೊಳ್ಳೋ ಅವಶ್ಯಕತೆನೇ ಇಲ್ಲ ಹಾಗಾದ್ರೆ ಅಲ್ವಾ? ಏನು ಇಲ್ಲ, ಇಷ್ಟೇ ನೋಡಿ. 15 ಮಿನಿಟ್ಸ್ ಪಾತ್ ಹಾಕೋದು ಎಷ್ಟು ಹೇಳಿ, ಇಷ್ಟೇ. ನಾನು ಓಕೆ, ನಾನು ಏನ್ ಯಾಕೆ ಅನ್ಕೊಂಡೆ ಗೊತ್ತಾ, ಮಲ್ಟಿ ಟೈಮ್ ಫ್ರೇಮ್ ಇಂದ ಬಂದೆ. ನಾನು ಹೈಯರ್ ಟೈಮ್ ಫ್ರೇಮ್ ಇಂದಾನೆ ಬಂದಾಗ ಪ್ರೀವಿಯಸ್ ಕೌಂಟ್ ಮಾಡ್ಕೊಂಡ್ ಬರ್ತಿದ್ದೆ. ಇಲ್ಲ. ಸೊ ಅದಕ್ಕೆ ನಾನು ಹೇಳ್ತಿರೋದು, ಆರಾಮಾಗಿ ನೀವು ಪಾತ್ನ ಹಾಕದ್ ಕಲೀರಿ. ಪಾತ್ ಹಾಕೋದಂದ್ರೆ ಏನ್ ಹೇಳಿ, ಕರೆಕ್ಟ್ ಆಗಿ ನೀವು ಎಕ್ಸ್ಟರ್ನಲ್ ಟು ಎಕ್ಸ್ಟರ್ನಲ್ ಹಾಕ್ಬೇಕು. ಇದು ರೇಂಜ್ ಐ ಅಂತ ಒಂದ್ಸಲಿ ಫಿಕ್ಸ್ ಆದ್ರೆ, ಇದು ರೇಂಜ್ ಲೋ ಅಂತ ಫಿಕ್ಸ್ ಮಾಡಿದ್ರೆ, ಓಕೆ, ಮಧ್ಯದಲ್ಲಿ ಆ ಇರೋದಕ್ಕೆ ರೇಂಜ್ ಮತ್ತೆ ಹಾಕಂಗಿಲ್ಲ. ಐ ಲೋ ಹಾ ಬ್ರೇಕ್ ಆದ್ರೆ ಮಾತ್ರ ಕನ್ಸಿಡರ್ ಮಾಡ್ಬೇಕು. ಇವ್ಯಾವು ನೀವು ಹಾಕಂಗೇ ಇಲ್ಲ, ಇವ್ಯಾವುನು. ಓಕೆ 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 ಇದೆಲ್ಲ ವೇಸ್ಟ್ ಆಫ್ ಟೈಮ್. ನೆಕ್ಸ್ಟ್ ನೀವು ಹಾಕ್ಬೇಕಿರೋದು ಯಾವಾಗ, ಮಾರ್ಕೆಟ್ ಇವಾಗ ಹಿಂಗ್ ಬಂದ್ ಹಿಂಗ್ ಮೇಲ್ ಹೋಯ್ತು ಅನ್ಕೊಳ್ಳಿ, ಅವಾಗ ಎಳಿತೀರಲ್ಲ ಇನ್ನ ಹಿಂಗ ಹಾಕಿ ಹಿಂಗ ಹಾಕ್ತೀರಾ. ಓಕೆ, ನೆಕ್ಸ್ಟ್ ಇದನ್ನ ಚಂದ್ರು ಬ್ರೇಕ್ಔಟ್ ಸ್ಟ್ರಕ್ಚರ್ ಮಾಡ್ತೀರಾ, ಹೊಸ ರೇಂಜ್ ಐ, ಹೊಸ ರೇಂಜ್ ಲೋ. ನೆಕ್ಸ್ಟ್ ಮಾರ್ಕೆಟ್ ಇದ್ರೊಳಗೆ ಏನಾರು ಆಟ ಆಡ್ತಾ ಇರ್ಲಿ, ಒಂದ್ ಕೆಳಗಡೆ ಬ್ರೇಕ್ ಕೊಡ್ಬೇಕು, ಮೇಲ್ಗಡೆ ಬ್ರೇಕ್ ಕೊಡ್ಬೇಕು, ಅವಾಗ ಈ ಕೆಳಗಡೆ ಬ್ರೇಕ್ ಕೊಡ್ತಾ ಎಳಿತೀರಾ ಇವಾಗ. ಇಷ್ಟೇ ಮುಗೀತ್. ಇಷ್ಟೇ ರೇಂಜ್ ಆಟ ಇರೋದು, ರೇಂಜ್ ಮತ್ತೆ ಪಾತ್ ಆಟ ಇರೋದು. ಚಂದು ಬ್ರೋ, ಇನ್ನೊಂದು ಡೌಟ್ ಇದೆ ಬ್ರೋ. ಹ್ಮ್ ಬ್ರೋ, ಈಗ 4 hour ಅಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ನೋಡಿದೆ, ಬೇರಿಶ್ ಐತೆ. ಬಟ್ 1 hour ಅಲ್ಲಿ ಬುಲ್ಲಿಶ್, ಮತ್ತೆ 50 ಮಿನಿಟ್ಸ್ ಅಲ್ಲಿ ಈಗ ಬೇರಿಶ್ ಆಗಿದೆ. ಸೊ ಇಂಥ ಟೈಮಾಗಿ ಯಾವ ಹೈಯರ್ ಟೈಮ್ ಫ್ರೇಮ್ ಪ್ರಕಾರ ಸೆಲ್ಲಿಂಗ್ ಅಷ್ಟೇ ಮಾಡ್ಬೇಕಾ ಬ್ರೋ, ಬೈಯಿಂಗ್ ಮಾಡ್ಬೋದು? ಬ್ರೋ ಇವಾಗ ಸೆಲ್ಲಿಂಗ್ ಹಿಂಗೆ ಅಂದ್ರೆ, ನೀವು ಡೈಲಿಲೂ ಸೆಲ್ಲಿಂಗ್ ಐತೆ, 4 hour ಸೆಲ್ಲಿಂಗ್ ಐತೆ, 1 hour ಅಲ್ಲಿ ಇವಾಗ ಸದ್ಯಕ್ ಬುಲ್ಲಿಶ್ ಐತೆ. ಅದು ಇನ್ನೇನು ಇದನ್ನ ಬ್ರೇಕ್ ಮಾಡಿದ್ರೆ, ಇದನ್ನ ಬ್ರೇಕ್ ಮಾಡಿದ್ರೆ ಅದು ಬೆರಿಶ್ ಆಗುತ್ತೆ. ಅದು ನಾಳೆಗೆ ಆಗ್ಬೋದು, ಇಲ್ಲ ಆಗ್ದೇನೂ ಇರ್ಬೋದು, ಗೊತ್ತಿಲ್ಲ. ಸೊ ನನಗೆ ಇಲ್ಲಿಗೆ ಬರೋವರೆಗೂ ಏನ್ ಮಾಡ್ತೀರಾ ನೀವು, ಇಲ್ಲಿಗೆ ಬರುತ್ತೋ ಗೊತ್ತಿಲ್ಲ ಯಾರಿಗೂನು. ಇಲ್ಲಿಗೆ ಬರೋವರೆಗೂ ಏನ್ ಮಾಡ್ಬೋದು ಗೊತ್ತಿಲ್ಲ. 15 ಮಿನಿಟ್ಸ್ಗೆ ಹೋಗ್ತೀನಿ. 15 ಮಿನಿಟ್ಸ್ ಅಲ್ಲಿ ಏನ್ ಕಾಣಿಸ್ತಾ ಇದೆ, ಬೆರಿಶ್ ಕಾಣಿಸ್ತಾ ಇದೆ. ಇಲ್ಲಿಂದ ಅಲ್ಲಿಗೆ ಹೋಗೋವರೆಗೂ ಬೆರಿಶ್ ಅಲ್ಲಿ ಇರ್ತೀನಿ ನಾನು. ಓಕೆ ಚಂದು ಬ್ರೋ, ಓಕೆ ಬ್ರೋ, ಥ್ಯಾಂಕ್ ಯು ಬ್ರೋ. ಬ್ರೋ 1 ಸೆಕೆಂಡ್. ಅದು ನಾಳೆ ಆಗುವ NYS ಅಂತ ಐತಲ್ಲ, ಅದ್ರ ಬಗ್ಗೆ 1 ಸೆಕೆಂಡ್ ಹೇಳ್ತೀರಾ? ಅದು NYS ಅಂತಂದು ಇನ್ಸ್ಟಾದಲ್ಲಿ ಇದಾಕಿದ್ರಲ್ಲ, NYS give away. ಅವ್ರದ್ದು ಏನಿಲ್ಲ, ಅವರು ಅದ್ರ ಹೊಸದಾಗಿ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೇಕಾಗಿತ್ತು. ಏನಿಲ್ಲ ಬ್ರೋ, ಅವ್ರದ್ದು ಲೈವ್ ಸೆಷನ್ ಇರುತ್ತೆ ನಾಳೆ. ಯೂಟ್ಯೂಬ್ ಅಲ್ಲಿ ಲಿಂಕ್ ಹಾಕ್ತಾರೆ, ವಾಟ್ಸಪ್ ಅಲ್ಲಿ, ಡಿಸ್ಕಾರ್ಡ್ ಅಲ್ಲಿ, ಎಕ್ಸ್ ಅಲ್ಲಿ, ಎಲ್ಲೋ ಒಂದ್ ಕಡೆ ಹಾಕ್ತಾರೆ. ಎಲ್ಲಾ ಕಡೆನೂ ಹಾಕ್ತಾರೆ. ಲೈವ್ ಅಟೆಂಡ್ ಮಾಡಿ. ಲೈವ್ ಅಲ್ಲಿ ಏನೋ ಅನೌನ್ಸ್ ಮಾಡ್ತಾನ ಅವನು. $100K ಇಂದ $5,000 ವರ್ಗು
$5,000 ವರೆಗೂ ಯಾವ್ದಾದ್ರು ಫಂಡೆಡ್ ಅಕೌಂಟ್ ಸಿಗ್ಬೋದು. ಆಲ್ಮೋಸ್ಟ್ ಎಲ್ಲರಿಗೂ $5,000ದೇ ಫಂಡೆಡ್ ಅಕೌಂಟ್ ಸಿಗುತ್ತೆ. ಅದ್ರಲ್ಲಿ ದುಡ್ಡು ಮಾಡ್ಬೋದು ಅಂತ ಎಲ್ಲ ಅನ್ಕೋಬೇಡಿ, ಚಾನ್ಸೇ ಇಲ್ಲ. ಸಖತ್ ಕಷ್ಟ ಕೊಟ್ಟಿರ್ತಾನೆ ರೂಲ್ಸು. ಬಟ್ ನೀವು ಪ್ರಾಕ್ಟೀಸ್ ಮಾಡಕ್ಕೆ ಸಖತ್ ಹೆಲ್ಪ್ ಆಗುತ್ತೆ. ಲೈವ್ ಅಟೆಂಡ್ ಮಾಡಿ ನಿಮ್ದು ಅಕೌಂಟ್ ಕೊಡ್ತಾನಲ್ಲ ಅದನ್ನ ಕ್ಲೇಮ್ ಮಾಡ್ಕೊಳ್ಳಿ. ಕ್ಲೇಮ್ ಬ್ರೋ ಅದು ಮಾಡ್ಕೊಂಡು MT5 ಆಡ್ ಮಾಡ್ಕೊಳ್ಳಿ. ಬ್ರೋ ಹಾ ಬ್ರೋ, ಅದು ನಿಮ್ದು ಇದ್ರಲ್ಲಿ ಕಮೆಂಟ್ ಮಾಡಿದ್ದೆ, ಬಟ್ ನಂಗೆ ಇನ್ನೂ ಲಿಂಕ್ ಬಂದಿದ್ದಿಲ್ಲ, ಅದಕ್ಕೆ ಕೇಳಿದೆ. ಹೌದಾ? ಹಾ ಬ್ರೋ, ಗ್ರೂಪ್ ಆ ಲಿಂಕ್ ನ ಯಾರಾದ್ರೂ ಏನಾದ್ರೂ ಕಾಪಿ ಬ್ರೋ ಮಾಡ್ಬೇಕಾಗಿತ್ತು. ಸ್ಟಾರ್ಟ್ ಮಾಡಿ. ಯಾರಾದ್ರೂ ಇದ್ರೆ ಎದ್ರಲ್ಲಾದ್ರೂ ಶೇರ್ ಮಾಡ್ಬೇಕಾಗಿತ್ತು. ಅದು ಲಿಂಕ್ ಬರ್ತಿಲ್ಲ, ಯಾಕೋ ಗೊತ್ತಿಲ್ಲ. ಓಕೆ, ಕಳ್ಸ್ಕೊಡ್ತೀನಿ ಬಿಡಿ ಬ್ರೋ. ಹಾ ಬ್ರೋ, ಥ್ಯಾಂಕ್ಸ್ ಬ್ರೋ, ಹೆಲ್ಪ್ ಬ್ರೋ ಆಗುತ್ತೆ. ಚಂದ್ರ ಸ್ಟಾರ್ ಫಂಡೆಡ್ ಪ್ರೈವೇಟ್ ಹೆಂಗ್ ಒಂದ್ ನಿಮಿಷ ತೆಗೆದು ಒಂದ್ ನಿಮಿಷ ಎಲ್ಲ. ಓಕೆ, ಇವಾಗ ಹೇಳಿ, ಯಾರು ಮಾತಾಡ್ಬೇಕಾ? ಹ್ಯಾಂಡ್ ರೈಸ್ ಮಾಡಿ ಹೇಳ್ತೀನಿ. ಹಲೋ, ಹಾ ಮ್ಯಾಮ್ ಹೇಳಿ. ಹಾ ಚಂದವ್ರೆ, ಹ್ಮ್ ನನ್ಗೆ ಒಂದ್ ಸ್ವಲ್ಪ ಹೈಯರ್ ಟೈಮ್ ಫ್ರೇಮ್ದು ಅದನ್ನ ಸ್ವಲ್ಪ ಹಾಕಿ ತೋರಿಸ್ತೀರಾ? ಏನು ಪಾತ್ ಹಾಕಿ ತೋರಿಸ್ತೀರಾ? ಹೈಯರ್ ಟೈಮ್ ಫ್ರೇಮ್ದು ಇವಾಗ ಅಂದ್ರೆ ಅಲ್ಲಿ ಕೆಳಗಡೆ ಡೌನ್ ಅಲ್ಲಿ ಡೇ ಲೋ ಅಥವಾ ವೀಕ್ಲಿ ಲೋ ನೋಡಿದ್ರೆ ಪೂರ್ತಿ ಅಲ್ಲಿ ಕೆಳಗಡೆ ಅಲ್ಲಿಂದ ಇದೆಲ್ಲ ಪೂರ್ತಿ ಇಂಟರ್ನಲ್ ಇದೆಯಲ್ವಾ? ಸೊ ಇವತ್ತು ಒಂದು ಟ್ರೇಡು ಅಲ್ಲಿ ಬ್ರೇಕ್. ಸೊ ಇವಾಗ ಡೈಲಿ ನೋಡಿದ್ರೆ ನಮ್ಗೆ ಡೈಲಿ ಇಲ್ಲಿದೆ ಹೈ, ಓಕೆ. ಡೈಲಿ ಲೋ ಇಲ್ಲಿದೆ, ಹ್ಮ್ ಮತ್ತೆ ಡೈಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಇಲ್ಲಿದೆ. ಸೊ ಓಕೆ, ಕರೆಕ್ಟ್. 4 ಅವರ್ಗೆ ಹೋಗ್ತೀವಿ. 4 ಅವರ್ ಅಲ್ಲಿ ಅದ್ರೊಳಗಡೆ ಏನಾಗಿದೆ ನೋಡ್ತೀವಿ. ಸೊ ಇಲ್ಲಿಂದ ಹಾಕ್ಬೇಕು, ಬಟ್ ಅಲ್ಲಿಂದ ಹಾಕೋದು ಓಕೆ, ಅದನ್ನು ಮಾಡ್ಬೋದು, ಬಟ್ ಆರಾಮಾಗಿ ಇಲ್ಲಿಂದ ಹಾಕೊಂಡು ಹೋಗೋದು. ಹಿಂಗ್ ಹೋಗುತ್ತೆ, ಮೇಕ್ ಹೋಯ್ತು, ಮತ್ತೆ ಕೆಳಗಡೆ ಬಂತು, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತು, ಮತ್ತೆ ಶಿಫ್ಟ್ ಆಯ್ತು, ಮತ್ತೆ ಹಿಂಗ್ ಬಂತು. ಬಟ್ ಇದನ್ನೇ ಡೈರೆಕ್ಟ್ ತಗೋಬಹುದು ಇಲ್ಲಿವರೆಗೂ ಹೋಗ್ಬಿಟ್ಟು. ಈ ತರ ಇದೆ. ಸೊ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ನಾವೇನಾದ್ರು ಎಕ್ಸ್ಟರ್ನಲ್ ನೋಡೋದಿದ್ರೆ ಇಲ್ಲಿ ಓಕೆ. ಬೈಯಿಂಗ್ ಝೋನ್ಸ್ ಅಲ್ಲಿ ಇದೆ. ಯಾವ ತರ ಹೇಳ್ಬೋದಪ್ಪ ಅದು ಅಂದ್ರೆ, ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ, ಒಂದ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತು ಮೇಲೋಯ್ತು, ಮತ್ತೊಂದು ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತು ಮೇಲೋಯ್ತು, ಮತ್ತೊಂದು ಬ್ರೇಕ್ಔಟ್ ಸ್ಟ್ರಕ್ಚರು, ಸೊ ಮೇಲೋಯ್ತು, ಮತ್ತೆ ಬ್ರೇಕ್ಔಟ್ ಸ್ಟ್ರಕ್ಚರು, ರಿಟ್ರೇಸ್ಮೆಂಟು, ಮತ್ತೆ ಬಿತ್ತು ಫೈನಲಿ. ಹೌದಾ? ಬಿದ್ದಾದ್ಮೇಲೆ ಇಲ್ಲಿ ಹೋಗಕ್ ಆಗಿಲ್ಲ ಅದ್ರ ಕೈಲಿ, ಸುಮ್ನೆ ಒಂದು ಒಳಗಡೆ ರಿಟ್ರೇಸ್ಮೆಂಟ್ ಹೋಯ್ತು, ಮತ್ತೆ ಬಿತ್ತು. ಸೊ ನೀವು ಫೈನಲಿ ಡೈರೆಕ್ಟ್ ಆಗಿ ಇದನ್ನೇ ತಗೊಳ್ಬೇಕು, ಈ ಕರೆಕ್ಟ್. ಪಾಯಿಂಟ್ ಇಲ್ಲಿಗೆ ಬರುತ್ತೆ. ಹೌದಾ? ಸೊ ಹ್ಮ್ ಇದಾದ್ಮೇಲೆ ನಿಮಗೆ ನೆಕ್ಸ್ಟ್ ಬ್ರೇಕ್ ಬ್ರೇಕ್. ಕೊಡ್ಬೇಕಿರೋದು ಇಲ್ಲಿ, ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟು ಡೈರೆಕ್ಟ್ ಇಲ್ಲಿಗೆ ಹೋಗಿದೆ. ಹೌದಾ? ಸೊ ಈ ಒಳಗಡೆ ಏನಾಗ್ತಿದೆ ಇದೆಲ್ಲ ಇಂಟರ್ನಲ್ ಆಯ್ತು ಇವಾಗ. ಅಂದ್ರೆ ಒಂದ್ ನಿಮಿಷ, ಅದು ಇವಾಗ MSS ಆಗ್ಲಿಲ್ವಾ? ಅದು ಅಂದ್ರೆ ಹೌದು, ಇಂಟರ್ನಲ್ಲಿ MSS ನೀವು ಇದು, MSS ಇದು ಇಲ್ಲೇ ಆಯ್ತು MSS. ಓಕೆ. ಸೊ 4 ಅವರ್ MSS ಅದು. ಈಗ ನಾವು ಅದನ್ನ ಕೆಳಗಡೆ ನೀವು ಬಯಾಸ್ ಅದೇನ್ ಹೇಳ್ತೀರಾ ನೀವು ತಗೊಂತೀರಲ್ಲ, ಅದು ಕೆಳಗಡೆ ನೀವು ಅಲ್ಲಿ ತಗೊಳ್ಳಿ ಅಂತ ಹೇಳ್ತೀರಾ, ಅಥವಾ ಅದ್ರ ಮೇಲ್ಗಡೆ ಇದೆಯಲ್ಲ ಅದನ್ನ ತಗೊಳ್ಳಿ ಅಂತ ರೆಫರ್ ಮಾಡ್ತೀರಾ? ಇದನ್ನ ಹೈಯರ್ ಟೈಮ್ ಹ್ಮ್ ಫ್ರೇಮ್ಸ್ ಹೋದಾಗ ಹಂಗ್ ಬರಲ್ಲ ಮ್ಯಾಮ್, ಯಾಕಂದ್ರೆ ಇವಾಗ ನಾವು 15 ಮಿನಿಟ್ಸ್ ಆದ್ರೆ ಇವಾಗ ಟ್ರೇಡ್ ತಗೋತೀನಿ, ಇನ್ನೊಂದು 1 ಅವರ್ ಅಲ್ಲಿ ಮುಗ್ದೋಗುತ್ತೆ. ಹೈಯರ್ ಟೈಮ್ ಓಕೆ. ಫ್ರೇಮ್ಗೆ ನೀವು ಇದನ್ನ ಇಟ್ಕೊಂಡ್ರು ಇವಾಗ ಹ್ಮ್ ಬಂದ್ ನೋಡಿ, ಇಲ್ಲಿ ಬಂತ ಮಾರ್ಕೆಟ್, ಫಸ್ಟ್ ಟೈಮ್ ಬಂತು ಮಾರ್ಕೆಟ್ ಇಲ್ಲಿಗೆ, ಟ್ಯಾಪ್ ಮಾಡ್ತು, ಓಕೆ. ಪುಷ್ ಆಯ್ತು 1:3. ಈ ಆರ್ಡರ್ ಬ್ಲಾಕ್ ಹಾಕಿ ಇವಾಗ ಹೈಯರ್ ಟೈಮ್ ಫ್ರೇಮ್ ಇಟ್ಕೊಂಡ್ರು ಹ್ಮ್ ಇದೇ ಆರ್ಡರ್ ಬ್ಲಾಕ್ ಹಾಕಿದಿದ್ರು ನಾವು, ನೋಡಿ 1:3 ಆರಾಮು. 240 ಪಿಪಿಎಸ್ 1:3 ಹೈಯರ್ ಟೈಮ್ ಫ್ರೇಮ್ ಟ್ರೇಡ್ ಮಾಡಿದ್ರು. ಬಟ್ ಫೈನಲಿ ಏನು, ಕೊನೆ ಆರ್ಡರ್ ಬ್ಲಾಕ್ ಯಾವ್ದಿದು 4 ಅವರ್ ಆರ್ಡರ್ ಬ್ಲಾಕ್ ಅಲ್ವಾ, ಇದನ್ನೇ ನೀವು 15 ಮಿನಿಟ್ಸ್ಗೆ ಹೋದ್ರೆ ಇನ್ನೂ ಆರ್ಡರ್ ಬ್ಲಾಕ್ ಅದು ಬಂದೇ ಇಲ್ಲ. 15 ಮಿನಿಟ್ಸ್ ಆರ್ಡರ್ ಬ್ಲಾಕ್ಗೆ 4 ಅವರ್ ಒಳಗಡೆ ಇರೋದು. ಸೊ ಅದಿರೋದು ಇಲ್ಲಿ. ಹಾ.
ಸೊ ಅಂದ್ರೆ ಇದು ಇದು ಬೈಯಿಂಗ್ ಇರೋದ್ರಿಂದ ಹಾ ನಾನು 1:2 ತಗೊಳಬಾರ್ದು 1:2 ಅಂತ ಹೇಳ್ಕೊಟ್ಟಿದ್ದೀರಲ್ವಾ? ಹಾ ಸೊ ಅದು 1:2 ನಲ್ಲೇ ತಗೋಬೋದಾ ಅಥವಾ 1:3 ಇಲ್ಲ ಕಷ್ಟ ನಾವು ಆಗುತ್ತಾ? ಅಲ್ಲಿ ಏನು ಟ್ರೇಡ್ ತಗೊಳಲ್ಲ ಇವಾಗ ಸದ್ಯಕ್ಕೆ. ನಮ್ಗೆ 4 hour ಅಲ್ಲಿ ತಗೋಬೇಕಂದ್ರೆ ಇನ್ನು ಒಂದ್ಸ ಡೈರೆಕ್ಟ್ ಎಂಟ್ರಿ ತಗೊಳಕ್ಕಿಂತ ನಾನು ಹೇಳೋದು ಇವಾಗ ಇಲ್ಲೇ ಆರ್ಡರ್ ಬ್ಲಾಕ್ಸ್ಗೆ ಬಂತು ಅನ್ಕೊಳ್ಳಿ ಹಿಂಗೆ. ಓಕೆ. ಈಗ ಇಲ್ಲಿದೆ ಮಾರ್ಕೆಟ್, ಹಿಂಗ್ ನೆಕ್ಸ್ಟ್ ಒಂದ್ 2-3 ದಿನದಲ್ಲಿ 4 hour ಅಲ್ಲಿ ಇಲ್ಲಿ ಬರುತ್ತೆ. ಓಕೆ. ಬಂದಾದ್ಮೇಲೆ ಅದು ಮೇಲ್ ಹೋಗ್ಬೇಕು ಅಂದ್ರೆ ಹಿಂಗೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಕೊಡ್ಲೇಬೇಕು. ಹಾ ಆಮೇಲೆ ಮತ್ತೆ ಬರ್ಲೇಬೇಕು ಆರ್ಡರ್ ಬ್ಲಾಕ್ಗೆ. ಓಕೆ. ನೆಕ್ಸ್ಟ್ ತಗೊಳ್ಳಿ. ಅದು ಶಿಫ್ಟ್ ಹಾ ಕೊಟ್ಟಾಗ ಮಾತ್ರ ಡೈರೆಕ್ಟ್ ತಗೊಳ್ಳಿ. ಡೈರೆಕ್ಟ್ ಲಾಂಗ್ ತಗೊಂಡು ನಾವು ಮಾರ್ಕೆಟ್ ತಗೊಳ್ಳಿ. ಏನಾದ್ರೂ ಡೈರೆಕ್ಟ್ ಕೆಳಗಡೆನೆ ಹೋದ್ರೆ ಏನ್ ಮಾಡ್ತೀರಾ? ಅವಾಗ ಹೌದು. ನಾವೇನ್ ಮಾಡ್ತೀವಿ, ಸ್ಟ್ರಕ್ಚರ್ ಫಾಲೋ ಮಾಡ್ತಾ ಇದ್ದಿದ್ರೆ ನಾವೇನಾದ್ರೂ ಮಾರ್ಕೆಟ್ ಸ್ಟ್ರಕ್ಚರ್ನ ಈ ತರ ಸಿನಾರಿಯೋ ಆಗಿದ್ದಿದ್ರೆ ಮತ್ತೆ ಈ ರಿಟ್ರೇಸ್ಮೆಂಟ್ ಬಂದಾಗ ಕೊನೆ ಆರ್ಡರ್ ಬ್ಲಾಕ್ ಇಂದ ಸೆಲ್ ಮಾಡ್ತಿದ್ವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಚಂದ್ರ. ಆಕ್ಚುಲಿ ನಾನು ಈ ತರ ಲಾಂಗ್ ಅಂದ್ರೆ ಹ್ಮ್ ಟೈಮ್ ತಗೊಂಡು ಮಾಡಕ್ ಹೋಗಿ 2 ಸತಿ ಅದು ನಂಗೆ ಸೆಲೆಕ್ಟ್ ಆಯ್ತು. ಹ್ಮ್ ಯಾಕ ಆತರ ಆಯ್ತು ಅಂತ ಗೊತ್ತಾಗಿಲ್ಲ. ಅದಕ್ಕೆ ನಿಮ್ನ ಈ ತರ ಕೇಳ್ದೆ. ಇವಾಗ ಇವಾಗ ಅರ್ಥ ಆಯ್ತು. ಇವಾಗ MSS ಆಗಿದ್ಯಾ? ಓಕೆ, MSS ಆದಾಗ ಈ ಆರ್ಡರ್ ಬ್ಲಾಕ್ ನಾವ್ ಎಂಟ್ರಿ ತಗೋತಿದ್ವಾ? ನಾರ್ಮಲ್ ಆಗಿ ಏನ್ ಮಾಡ್ತಿದ್ವಿ, ಫಸ್ಟ್ ಎಕ್ಸ್ಟರ್ನಲ್ ಆರ್ಡರ್ ಬ್ಲಾಕ್ ಹಾಕ್ತಿದ್ವಿ. ಇವತ್ತು ಹೇಳ್ದಂಗೆ ಇದು ಈ ಆರ್ಡರ್ ಬ್ಲಾಕ್ ಆಲ್ರೆಡಿ ಟ್ಯಾಪ್ ಆಗಿದೆಯಪ್ಪ ಇಲ್ಲಿ. ಸೊ ಇಲ್ಲಿಗೆ ಬಂದ್ಬಿಟ್ಟು ಇದು ಟ್ಯಾಪ್ ಆಗಿದೆ ಆಲ್ರೆಡಿ ಅನ್ಬಿಟ್ಟು ಇಲ್ಲಿಂದ ಎಂಟ್ರಿ ತಗೊಂಡು 1:3 ಬಿಡ್ತಿದ್ವಿ. ಸೊ ಓಕೆ. MSS ಆದ್ಮೇಲೆ ಕರೆಕ್ಟಾಗಿ ಹಂಗೆ ಆಯ್ತು ಇವಾಗ. ಬಟ್ ಇದೇ ಫೈನಲ್, ಇದು ಇಲ್ಲಿವರೆಗೂ ಹೋಲ್ಡ್ ಮಾಡ್ಬೋದಾ? ಆಗಲ್ಲ, ಅಷ್ಟು ಕೊಡಲ್ಲ. ಕೊಡ್ಬೋದು ಬಟ್ ಇಲ್ಲಿಂದನೇ ಹೋಗುತ್ತೆ ಮಾರ್ಕೆಟ್ ಮೇಲಕ್ಕೆ. ಈಗ MSS ಆದ್ಮೇಲೆ ಮಾರ್ಕೆಟ್ ಇಲ್ಲಿಗೆ ಬಂದಿತ್ತು, 1 ಟ್ರೇಡ್ ಸಿಕ್ತು, 1:3 ಸಿಕ್ತು. ಓಕೆ. ಬಟ್ ನಾನು ಫುಲ್ ಹೋಲ್ಡ್ ಮಾಡಬೇಕು ಇಲ್ಲಿವರೆಗೂ. ಅದ್ ಯಾವಾಗ ಪಾಸಿಬಲ್? ಅದ್ ಯಾರು ಹೇಳಕ್ ಬರಲ್ಲ. ಲಕ್ಕಿ ಅದೆಲ್ಲ ಅಷ್ಟು ದೊಡ್ಡ ದೊಡ್ಡ ಟ್ರೇಡ್ ಹಿಡಿಯೋದೆಲ್ಲ. ಯಾಕೆ? ಓಕೆ. ಇಲ್ಲಿಂದನೇ ಹೋಗುತ್ತೆ ಅಂತ ಗೊತ್ತಿಲ್ಲ. ಇನ್ನೂ ಒಂದ್ ಸ್ವಲ್ಪ ಇಲ್ಲಿವರೆಗೂ ಚಾನ್ಸ್ ಇದೆ ಮಾರ್ಕೆಟ್ಗೆ. ಆರ್ಡರ್ ಬ್ಲಾಕ್ ತುದಿ ಇರೋದು ಇಲ್ಲಿ ಇನ್ನೂನು. ಬೇಕಾದ್ರೆ ಮಾರ್ಕೆಟ್ ಇಲ್ಲಿವರೆಗೂ ಬಂದು ಹೋಗುತ್ತೆ ಅಂದ್ರೆ ಯಾರು ಹೇಳಕ್ ಬರಲ್ಲ, ಹಿಂಗೂ ಹೋಗ್ಬೋದು. ಒಂಚೂರ್ ಬಿಟ್ಬಿಟ್ಟು ಹೋಗ್ಬೋದು, ಯಾರು ಹೇಳಕ್ ಬರಲ್ಲ ಇಲ್ಲಿಂದನೇ ಹೋಗುತ್ತೆ ಅಂತ. ಸೊ ನಾವೇನ್ ಮಾಡ್ಬೇಕು, ಮ್ಯಾಕ್ಸಿಮಮ್ ಬ್ಯಾಕ್ ಟೆಸ್ಟ್ ಮಾಡಿ ನೋಡಿ 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 ಮಿನಿಮಮ್ 1:4 ಕೊಟ್ಟೆ ಕೊಡುತ್ತೆ, 1:3 ಕೊಟ್ಟೆ ಕೊಡುತ್ತೆ ಅಂತ ಗೊತ್ತಿರುತ್ತೆ. ಅವಾಗ 1:3 ಎಕ್ಸಿಟ್ ಆಗ್ಬಿಡ್ಬೇಕು, ಅದು ಎಷ್ಟಾರು ಕೊಡ್ಲಿ ಆಮೇಲೆ. ಓಕೆ, ಥ್ಯಾಂಕ್ ಯು ಚಂದ್ರ. ಓಕೆ ಅದು ಮೇಲಿನ ಅಲ್ಲಿ ಟಚ್ ಮಾಡಿ ಕೆಳಗಡೆ ಬಿದ್ದಿದ್ಯಲ್ವಾ ಇವತ್ತಿಂದು? ಇವತ್ತಿಂದು ಇಲ್ಲಿ ಅಲ್ಲಿ ಹೌದು. ಬಟ್ ಅದು ಕೂಡ ಏನಂದ್ರೆ ಅಂದ್ರೆ ಇದೆಲ್ಲ ಇವಾಗ 4 hour ಹಾಕಾದ್ಮೇಲೆ 1 hour ಹೋಗಿ ಕನ್ಸಿಡರ್ ಮಾಡ್ಬೇಕು ನಾವು. ಇದನ್ನ ಓಕೆ. ನೋಡೋದೇ ಇಲ್ಲ ಒಳಗಡೆ ಏನಾಗ್ತಿದೆ 4 hour ಒಳಗಡೆ ಅಂತ. ಸೊ ನಾವು 1 hour ಡೈರೆಕ್ಟ್ ಆಗಿ ಬರ್ತೀವಿ. 1 hour ಇಲ್ಲಿ ಬ್ರೇಕ್ಔಟ್ ಕೊಟ್ಟಿತ್ತು, ಮತ್ತೆ ಹಿಂಗ್ ಬ್ರೇಕ್ಔಟ್ ಎಲ್ಲಿ ಕೊಡ್ತು, ಇಲ್ಲಿ ಕೊಡ್ತು. ಇದನ್ನ ಬ್ರೇಕ್ ಮಾಡಿದ್ಮೇಲೆ ಮತ್ತೆ ಮೇಲೋಯ್ತು, ಮತ್ತೊಂದು ಬ್ರೇಕ್ಔಟ್ ಕೊಡ್ತು, MSS ಆಯ್ತು. MSS ಆಗಿ ಕೆಳಗಡೆ ಬಂದು ಇನ್ನೊಂದು ಬ್ರೇಕ್ಔಟ್ ಕೊಡ್ತು. ಸೊ ನಮ್ಗೆ ಏನ್ ಸಿಗ್ತಾ ಇದೆ ಇವಾಗ 1 hour ಅಲ್ಲಿ ಇನ್ನು ಈ ತರ ಮೇಲಕ್ಕೆ ಸಿಗ್ತಾ ಇದೆ. ಸೊ ನಾನೇನ್ ಮಾಡ್ತೀನಿ, ಇಲ್ಲಿಗೆ ಬಂದಾಗ ಮತ್ತೆ ಬೈ ಮಾಡ್ತೀವಿ. ಇದು ನಮ್ ಸಿನಾರಿಯೋ 1 hour ಟ್ರೇಡ್ ಮಾಡೋನಿಗೆ. ಓಕೆ. ಯಾವಾಗ ಮಾರ್ಕೆಟ್ ಈ ತರ ಸ್ಟ್ರಕ್ಚರ್ ಚೇಂಜ್ ಮಾಡುತ್ತೆ ಸೆಲ್ ಸೈಡ್ಗೆ, ಅವಾಗ ಮಾತ್ರ ನಾನು ಸೆಲ್ಲಿಂಗ್ ಅಲ್ಲಿ ಕುತ್ಕೋತೀನಿ. ಅಲ್ಲಿವರೆಗೂ ನಾನು ಓಕೆ. ನನಗೇನ್ ಅನ್ಸುತ್ತೆ ನಾನು ಅದನ್ನ ಟ್ರೇಡ್ ಮಾಡಲ್ಲ. ಏನ್ ಕಾಣಿಸ್ತಾ ಇದೆ ಮಾರ್ಕೆಟ್ ಅಲ್ಲಿ ಅದನ್ನ ಮಾತ್ರ ಟ್ರೇಡ್ ಮಾಡ್ಬೇಕು. ಓಕೆ ಚಂದ್ರ, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇನ್ನೇನಾದ್ರೂ ಡೌಟ್ಸ್ ಇದೆಯಾ ಆ ತರ? ಬ್ರೋ ಬ್ರೋ ನಿಮ್ಗೆ ಬಂದೋಣ. ಹಲೋ ಬ್ರೋ. ಹಾ ಬ್ರೋ ನಾನ್ ಬ್ರೋ ತರುಣ್. ಹೇಳಿ ಹೇಳಿ ಬ್ರೋ. ಹಲೋ ಹೇಳಿ ಬ್ರೋ, ಕೇಳಿಸ್ತಾ ಇದೆ. ಹಲೋ ಬ್ರೋ, ಹಾ ಕೇಳಿಸ್ತಿದೆ ಬ್ರೋ? ಹಾ ಬ್ರೋ ಇವಾಗ ನೀವು ಇದು ಆರ್ಡರ್ ಬ್ಲಾಕ್ ಎಲ್ಲ ಅದು ಇಂಟರ್ನಲ್ಲಿ ಆಗಿರೋದಲ್ಲ ಬ್ರೋ ಇದು? ಯಾವುದು ಹಲೋ ಯಾವುದು ಬ್ರೋ? ಇವಾಗ ಈ ಬ್ರೋ ಚೇಂಜ್ ಆಫ್ ಕ್ಯಾರೆಕ್ಟರ್ ಇಲ್ಲಿ MSS ಆಗಿದೆಯಲ್ಲ ಬ್ರೋ, ದೊಡ್ಡ 1 hour ಅಲ್ಲಿ, 1 hour ಅಲ್ಲಿ 4 hour ಅಲ್ಲಿ, ಹಾ 1 hour 4 hour 15 minutes ಎಲ್ಲ ಆಗಿದೆಯಲ್ಲ ಬ್ರೋ ಅಲ್ಲಿ, MSS ಆಗಿದೆಯಲ್ಲ, ಎಕ್ಸ್ಟರ್ನಲ್ಲಿ ತಗೊಂಡ್ರೆ ಬೆಟರ್ ಅಲ್ವಾ? ಎಕ್ಸ್ಟರ್ನಲ್ಲಿ ತಗೊಂಡ್ರೆ ಬೆಟರ್ ಅಲ್ವಾ ಆರ್ಡರ್ ಬ್ಲಾಕ್? ಬ್ರೋ ಎಕ್ಸ್ಟರ್ನಲ್ಲಿ ನಾನು ಹೇಳ್ತಾ ಇರೋದು ನಿಮಗೆ ಬರೀ 15 ಮಿನಿಟ್ ಮಾತ್ರ. ಯಾಕೆ? ಓಕೆ ಎಂಟ್ರಿ ಆಗಕ್ಕೆ, ನಾವು ಟ್ರೇಡ್ ಎಂಟ್ರ್ ಆಗಕ್ಕೆ. ಒಂದ್ ನಿಮಿಷ.
ಹಲೋ ಹಾ ಹೇಳಿ ಬ್ರೋ. ಬ್ರೋ, ಅದು ನಾನು ಹೇಳ್ತಾ ಇರೋದು ನಿಮಗೆ ಎಕ್ಸ್ಟರ್ನಲಿ ತಗೊಳ್ಳಿ ಅಂತ. ಟ್ರೇಡ್ ಎಂಟರ್ ಆಗಕ್ಕಷ್ಟೇ ಇದು. ಓಕೆ. ಈಗ ನೀವೇನಾದ್ರು 1 hour ಅಲ್ಲಿ ಟ್ರೇಡ್ ತಗೊಳ್ಳೋರಾಗಿದ್ರೆ 1 hour ಎಕ್ಸ್ಟರ್ನಲಿ ಮಾತ್ರ ಟ್ರೇಡ್ ಮಾಡಿ. 4 ಓಕೆ. hour ಟ್ರೇಡ್ ಮಾಡೋರಾಗಿದ್ರೆ 4 hourದು ಎಕ್ಸ್ಟರ್ನಲ್ ಮಾತ್ರ ಟ್ರೇಡ್ ಮಾಡಿ. ಬಟ್ ನಾವು ಟ್ರೇಡ್ ಎಲ್ಲಿಂದ ಎಲ್ಲಿವರೆಗೂ ಮಾಡಕ್ಕೆ ಅಂತ ಪಾತ್ ಹಾಕೋತೀವಿ. ಆ ಪಾತ್ನ 4 hour 1 hour 15 minutesಗೆ ರಿಫೈನ್ ಮಾಡ್ಕೊಂತ ಬರ್ತೀವಿ, ಕಮ್ಮಿ ಮಾಡ್ಕೊಂಡು. ಯಾಕೆ? ಟ್ರೇಡ್ ತಗೊಂಡಾಗ ಇಲ್ಲಿಂದ ಅಲ್ಲಿವರೆಗೂ ತಗೊಳಕ್ ಈಸಿ ಆಗ್ಲಿ ಅಂತ. ಟ್ರೇಡ್ ಯಾವ ಟೈಮ್ ಫ್ರೇಮ್ ಅಲ್ಲಿ ಮಾಡ್ತೀರಾ ಆ ಟೈಮ್ ಫ್ರೇಮ್ ಎಕ್ಸ್ಟರ್ನಲ್ ಅಲ್ಲಿ ಮಾಡಿ ಸಾಕು. ಈಗ ನೀವೇನಾದ್ರೂ ಬ್ರೋ 1 ಮತ್ತೆ hour ಎಕ್ಸ್ಟರ್ನಲ್ ನಾನು ವೆಯ್ಟ್ ಮಾಡ್ತೀನಿ ಅಂದ್ರೆ ಹಾ ಬ್ರೋ. ಆ 1 hour ಎಕ್ಸ್ಟರ್ನಲ್ ಇಲ್ಲಿದೆ MSS, ಅಲ್ಲಿವರೆಗೂ ಏನ್ ಮಾಡ್ತೀರಾ? ಹಾ ಹಾ ಮಾರ್ಕೆಟ್ ಈಗ ಇಲ್ಲಿದೆ, ಇಲ್ಲಿವರೆಗೂ ಬ್ರೇಕ್ ಹಾ. ಮಾಡೋವರೆಗೂ ಏನ್ ಮಾಡ್ತೀರಾ ನೀವು? ಹೌದೌದು. ಎಕ್ಸ್ಟರ್ನಲಿ ತಗೊಂಡ್ರೆ ತುಂಬಾ ವೇಟ್ ಮಾಡ್ಬೇಕಾಗತ್ತಲ್ಲ ಸರ್, ಟೈಮಿಂಗ್ ಹೈಯರ್ ಮತ್ತೆ ಟೈಮ್ ಫ್ರೇಮ್ಸ್ ಅಲ್ಲಿ ಎಕ್ಸ್ಟರ್ನಲ್ ಎಕ್ಸ್ಟರ್ನಲ್ ಹೋದ್ರೆ ಸಖತ್ ವೆಯ್ಟ್ ಮಾಡ್ಬೇಕು. ಹಾ ಬ್ರೋ. ಬ್ರೋ ನಾನು ನಿಮ್ಗೊಂದು ಬ್ರೋ ವಾಟ್ಸ್ಆಪ್ ಇಮೇಜ್ ಕಳ್ಸಿದ್ದೀನಿ. ಅದು ಒಂದೇ ಒಂದು ಡೌಟ್ ಇದೆ ಬ್ರೋ. ಜಸ್ಟ್ ಏನ್ ಬ್ರೋ? ಬ್ರೋ ನಾನು ನಿಮ್ಗೆ ಒಂದು ಪಾತ್ ಹಾಕ್ಬಿಟ್ಟೆ ವಾಟ್ಸ್ಆಪ್ ಅಲ್ಲಿ ಇಮೇಜ್ ಕಳ್ಸಿದ್ದೀನಿ ಪ್ರೈವೇಟ್ ಆಗಿ, ಪ್ರೈವೇಟ್ ಚಾಟ್, ಪರ್ಸನಲ್ ಚಾಟ್ ಅಲ್ಲಿ. ಬ್ರೋ ಅಲ್ಲಿ BOS ಆಗುತ್ತಲ್ಲ ಬ್ರೋ, ಒಂದ್ ಸ್ವಲ್ಪ ಟಚ್ ಆಗಿದೆ ಬಾಡಿ, ಅದನ್ನ ನೆಗ್ಲೆಕ್ಟ್ ಮಾಡ್ಬಿಡ್ಬೇಕಾ ಹೇಗೆ ಅಂತ. ಯಾವಾಗ ಕಳ್ಸಿದ್ರಿ ಬ್ರೋ? ಇವಾಗ ಜಸ್ಟ್ ಕಳ್ಸಿದ್ದೀನಿ ಬ್ರೋ 9:14 ಅಲ್ಲಿ. 9:40ಗಾ? ಹಾ ಬ್ರೋ, ಇನ್ನೊಂದ್ ಮೆಸೇಜ್. ಹಾ ನೋಡಿದ್ರಿ ಬ್ರೋ ಇವಾಗ. ಓಕೆ, ಹೇಳಿ ಇವಾಗ. ಬ್ರೋ ಅದು ಅಂದ್ರೆ ನೀವು ಬಾಡಿ ಟಚ್ ಆಯ್ತು ಅಂದ್ರೆ BOS ಅಂತ ಹೇಳಿದ್ರಾ, ಬ್ರೇಕ್ಔಟ್ ಸ್ಟ್ರಕ್ಚರ್. ಬಟ್ ಅದನ್ನ ನೀವು ಫಸ್ಟ್ ಇದ್ ಮಾಡ್ಬೇಕಾದ್ರೆ ಪಾತ್ ಮಾಡ್ಬೇಕಾದ್ರೆ ಅದನ್ನ ಕನ್ಸಿಡರ್ ಮಾಡ್ಲಿಲ್ಲ. ಸೊ ಅದು ಕೂಡ BOS. ಫ್ರೈಡೇದ ಇದು? ಹಾ ಬ್ರೋ. ಅದು ಬ್ರೇಕ್ಔಟ್ ಸ್ಟ್ರಕ್ಚರ್ ಬ್ರೋ. ಅದು ನಾನು ಹಾಕಿಲ್ಲ ಅಷ್ಟೇ ಇಲ್ಲಿ. ಹಾ ಬ್ರೋ. ಅದು ಅವತ್ತೇ ಹಾಕಿದ್ದೆ ನಾನು ನಿಮ್ಗೆ, ಅದ್ ಬ್ರೇಕ್ ಆಗಿದೆ ಕಣ್ರಪ್ಪ ಅಂತ ಇಲ್ಲಿ. ಹಾ ಬ್ರೋ. ಹೌದೌದು, ಇವಾಗ ತಗೊಂಡಿಲ್ಲ, ನೋಡಿಲ್ಲ. ಇವಾಗ ತಗೊಂಡಿಲ್ಲ ಬ್ರೋ, ಅದೇ ನಮ್ಗೆ ಕನ್ಫ್ಯೂಸ್ ಆಗ್ಬಿಡ್ತು ಸಡನ್ಲಿ, ಅದಕ್ಕೆ ಕೇಳಿದೆ. ಇಲ್ಲ ಅದು ಬ್ರೇಕ್ಔಟ್ ಸ್ಟ್ರಕ್ಚರ್. ಅವತ್ತೇ 2-3 ಸಲ ಕಳ್ಸಿದೀನಿ ಬ್ರೇಕ್ ಆಗಿದೆ ಅಂತ. ಓಕೆ ಬ್ರೋ, ಥ್ಯಾಂಕ್ ಯು ಬ್ರೋ. ಚಂದ್ರ ಬ್ರೋ, 4 hour ಟೈಮ್ ಫ್ರೇಮ್ ಓಪನ್ ಮಾಡಿ ಬ್ರೋ. ಆಗ್ಲೇ ಓಪನ್ ಮಾಡಿದ್ದೆ. ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಬ್ರೋ? ಬ್ರೋ ಫಸ್ಟ್ ಬ್ಯಾಚ್. ಓಕೆ, ಹೇಳಿ ಬ್ರೋ. ಬ್ರೋ ಅಲ್ಲಿ ಈಗ ಆಗ್ಲೇ ನಾನ್ ಕೇಳ್ದಾಗ ಇದು ಶಿಫ್ಟ್ ಮಾಡ್ಲಿಲ್ಲ, ಅಲ್ಲಿ ಇಲ್ಲಿ ಶಿಫ್ಟ್ ಮಾಡಿದ್ರಲ್ಲ ಬ್ರೋ, ಆ ಕಡೆಯಿಂದ ಈ ಕಡೆಗೆ. ಬ್ರೋ ಎಲ್ಲ ಕಟ್ ಆಯ್ತು. ಚಂದ ಬ್ರೋ, ಸ್ವಲ್ಪ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿ. ಯಾವ್ದ್ರ ಬಗ್ಗೆ ಬ್ರೋ? ಇವಾಗ ಕೇಳಿಸ್ತಾ ಇದೆಯಾ? ಹಾ, ಹೇಳಿ. ಅದೇ ಬ್ರೋ, ಇಲ್ಲಿ ಈ ವೀಕ್ ಎಷ್ಟಿದ್ಯಾ ಅದನ್ನ ಬ್ರೋ ವಾಟ್ಸ್ಆಪ್ ಮಾಡಿ. ಮಾಡಿರ್ಲಿಲ್ಲ, ಅಲ್ಲೇ ಕನ್ಸಿಡರ್ ಮಾಡಿದ್ರಿ. ಬಟ್ ಇವಾಗ ಹೇಳಿ ಬೇರೆಯವರು ಅವ್ರು ವಾಟ್ಸ್ಆಪ್ ಮಾಡ್ತಾರೆ, ಕೇಳಿಸ್ತಾ ಇಲ್ಲ. ಬ್ರೋ MT5 ನಲ್ಲಿ ಪ್ಲೇಸ್ ಮಾಡೋದು ಹೇಗೆ ಅಂತ ಮೊದಲೇ ಹೇಳ್ತೀನಿ ಅಂತ ಹೇಳಿದ್ರಿ ನೀವು. ಇರಿ ಬ್ರೋ. ಹಾ, ಹೇಳಿ. ಅದು ಬ್ರೋ ನೀವು ಸ್ವಲ್ಪ MT5 ನಲ್ಲಿ risk ಪ್ಲೇಸ್ ಮಾಡೋದು ಹೇಗೆ management ಅಂತ ಬಗ್ಗೆ ಹೇಳ್ತೀನಿ ಅಂತಂದ್ರಿ ಮಂಡೇ ನೀವು. ಬ್ರೋ ಯೂಟ್ಯೂಬ್ ಅಲ್ಲಿ 1000 ವಿಡಿಯೋ ಇದೆ ಬ್ರೋ. ನಾನು ಹೇಳ್ಕೊಟ್ರೆ ಮಾತ್ರ ಹೋಗೋದ ಅದಕ್ಕೆಲ್ಲ? ಚಿಕ್ಕದು ಅಂತವು. ನೀವು ಹೇಳಿದಿರಿ ವಿಡಿಯೋದಲ್ಲಿದೆ. ವಿಡಿಯೋದಲ್ಲೂ ಹಾಕಿದೀನಿ ಆಲ್ರೆಡಿ. ಅದು ರಿಸ್ಕ್ ಮ್ಯಾನೇಜ್ಮೆಂಟ್ ಇದೆ ಅಲ್ವಾ ಬ್ರೋ? ಹಾ, ಸ್ವಲ್ಪ ಇದೇನಿಲ್ಲ, ಇದು ಎಲ್ಲ ಹಾಕ್ತೀನಿ ಎಲ್ಲ ಮಾಡ್ತೀನಿ. ಸ್ವಲ್ಪ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಗೊತ್ತಿಲ್ಲ ಬ್ರೋ. ನಾನ್ ಏನ್ ಮಾಡ್ತೀನಿ ಅಂದ್ರೆ 1:3 ಅಲ್ಲ ಮಾಡೋದು. ಹಾ, ಇದು ಇವತ್ತೇನಾಗಿದೆ ಅಂದ್ರೆ ಹಾಕಿ ಹೋಗಿದ್ದೀನಿ, 300 ಪಿಪ್ ಆಗಿದೆ. ನಾನು 320 ಪಿಪ್ ಹಾಕಿ ಹೋಗಿದ್ದೆ. ಅದು ಅಲ್ಲಿಂದ ಅದಾಗಿ SL ಹೊಡಿತು ಬ್ರೋ. ಅದು ನನ್ಗೆ ಗೊತ್ತೇನೆ ಆಗ್ತಿಲ್ಲ. ಈಗ ನೀವು 150 ಪಿಪ್ಗೆ $150 ನ ಪ್ರಾಫಿಟ್. 1:2 ಮಾಡಿ ಫಸ್ಟ್. 1:2 ಶಿಫ್ಟ್ ಆಗಿ 1:2 ಪರ್ಫೆಕ್ಟ್ ಆಗಿ ನೀವು ಟ್ರೇಡ್ಗಳು ನೋಡಿ ಅಭ್ಯಾಸ ಆಗಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ 1:2 ಇಲ್ಲ ಅದು 1:3 ಅದು ಇಲ್ಲ. ಅದು 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 ಓಕೆ ಬ್ರೋ. ಈಗ ನಿಮ್ದು ರಿಸ್ಕ್ ಮ್ಯಾನೇಜ್ಮೆಂಟ್ ಇದೆ ಅಲ್ವಾ? ಈಗ $150 ರಿಸ್ಕ್ ಮಾಡ್ತೀರಾ? ಈಗ ನೋಡಿ, ನೀವು
ಇನ್ನೊಂದ್ ಏನ್ ಮಾಡ್ಬೋದಪ್ಪ, ಇದನ್ನ ನಾನು ಯಾರಿಗೂ ಅಡ್ವೈಸ್ ಮಾಡಲ್ಲ, ಬಟ್ ಏನ್ ಮಾಡ್ಬೋದು ಅಂದ್ರೆ, ಇವಾಗ 1:1 ಇದೆ, 1 ಟ್ರೇಡ್ ತಗೊಂಡಿದೆ, ಟ್ರೇಡ್ ಎಂಟರ್ ಆಗಿದೆ, ಇವಾಗ ಬಂದು ಹೋಗ್ತಾ ಇದೆ ಇವಾಗ. 1:2 ಹತ್ತತ್ರ ಹೋಯ್ತಾ, 1:2 ಈ ತರ ಹತ್ತತ್ರ ಹೋಯ್ತಾ, ಬೇಕಾದ್ರೆ ಒಂದ್ ಅರ್ಧ ಕ್ಲೋಸ್ ಮಾಡಾಕಿ, ಅರ್ಧ ಕ್ಲೋಸ್ ಮಾಡಿ SL ನ ಬ್ರೇಕ್ ಇವನ್ ಇಟ್ಬಿಡಿ, ಮುಗೀತಷ್ಟೇ, ಇನ್ನೇನಿಲ್ಲ. ಈ ತರ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಕೆಲವು ಸಲಿ ಬಂದು ನಮ್ದು ಬ್ರೇಕ್ ಇವನ್ SL ಇಟ್ ಮಾಡಿ ಆಮೇಲೆ 1:3 ಕೊಡುತ್ತೆ. ಹಾಗೇನಾದ್ರು ನಾವು SL ನ ಕೆಳಗಡೆನೆ ಇಟ್ಟಿದ್ರೆ ಅದೇನು ನಮ್ದು SL ಇಟ್ಟೇ ಆಗ್ತಿರ್ಲಿಲ್ಲ ಇವಾಗ. ಇದಕ್ಕೋಸ್ಕರ ನಾನು ಯಾರಿಗೂ ಇದನ್ನ ಮಾಡಿ ಅಂತ ಹೇಳಲ್ಲ, ಬಟ್ ಮಾಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. 1:2 ಹೋಯ್ತಾ, ಬ್ರೇಕ್ ಇವನ್ ಗಿಟ್ಟಾಕಿ. ಅಲ್ಲ, ಅವ್ರು ಬೇರೆ ಸ್ಟ್ರಾಟಜಿಯಲ್ಲಿ ಟ್ರಯಲ್ ಮಾಡ್ಕೊಂತ ಹೋದ್ರೆ ನಾವೆಲ್ಲ ಟ್ರೇಡ್ ವಿನ್ ಆಗ್ತೀವಿ. ಅದ್ ನಾನ್ ಮಾಡೋದಿಲ್ಲ ಬ್ರೋ. ಅದ್ರ ನಾವ್ ಹಾಕಿ ಹೋಗ್ಬಿಟ್ಟಿರ್ತೀವಲ್ಲ, ಅದು ಇವತ್ತಾಗಿದೆ ಯಾವತ್ತಾಗಿಲ್ಲ ಬ್ರೋ. ಅದಕ್ಕೆ ನಾನ್ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೇಳ್ಬೇಕಂತ ಮಾಡಿದೆ. ಅದು ಯಾವತ್ತೋ 100 ಪಿಪ್ ಅಂದ್ರೆ ಅದಕ್ಕೆ ನಾನು ಹೇಳೋದು, ಇವಾಗ ನೋಡಿ 1:2 ಫೋಕಸ್ ಮಾಡಿ. ಇಲ್ವಾ, ಒಂದೊಂದ್ ದಿನ ಆಗುತ್ತೆ ಆತರ, ಏನು ಮಾಡಕ್ಕಾಗಲ್ಲ, ಬಿಟ್ಟಾಕಿ, ಆದ್ರೆ ಆಯ್ತು, ಓಕೆ, ಒಂದ್ ಟ್ರೇಡ್ ತಾನೆ, ಹೋಲಿ ಬಿಡು ಅಂತ ಬಿಟ್ಟಾಕ್ಬೇಕು. ಹಾ ಬ್ರೋ, ಈಗ ನೀವು ಮಾಡ್ತಿರಲ್ವಾ $50 ರಿಸ್ಕ್, $150 1:3, ಅಂದ್ರೆ ನೀವು 100 ಪಿಪ್ ಮಾಡ್ತೀರಾ, ಹೌದಲ್ವಾ? 150 200 ಪಿಪ್ ಒಳಗೆ ನಿಮ್ದು. ಈಗ ಮತ್ತೆ ನಾವು ಮಾಡಿದ್ರೆ 300 ಪಿಪ್ ಬೇಕಲ್ವಾ ಬ್ರೋ? ಯಾಕೆ? ಈಗ 1:3 ಅಂದ್ರೆ 100 ಪಿಪ್ ಇಟ್ಟಿರ್ತೀವಿ. $50 100 ಪಿಪ್ ಬರುತ್ತೆ ಬ್ರೋ ನಮ್ದು SL. ಮತ್ತೆ 1:1 ಅಂದ್ರೆ 100 ಆಗುತ್ತೆ. 1:3 ಅಂದ್ರೆ 300 ಪಿಪ್ ಬೇಕಲ್ವಾ ಬ್ರೋ? ಅದೇ ಕೇಳ್ತಾ ಇದ್ದೀನಿ, ಅದೇ ಅದ್ರ ಬೇಕಾಗಿದೆ ಬಗ್ಗೆ ಎಲ್ಲ ಫೋಕಸ್ ಮಾಡಬೇಡಿ, ಜಸ್ಟ್ ನೀವು RR ಮೇಲೆ ಪರ್ಸೆಂಟೇಜ್ ಮೇಲೆ ಫೋಕಸ್ ಮಾಡಿ. ರಿಸ್ಕ್ ಎಷ್ಟು % ರಿಸ್ಕ್ ಮಾಡ್ತೀರಾ, ಎಷ್ಟು RR ಡಾಲರ್ಸ್ ಅದಾಗ ಅದೇ 50 ಅದೇ 50ನೇ ಮಾಡ್ತೀನಿ ಬ್ರೋ. $50 ಮಾಡ್ತೀನಿ. ಹಾ. $50 ಮಾಡಿದ್ರೆ 1:3 ಕೊಡಕ್ಕೆ ಅದು ಮಧ್ಯಾಹ್ನ ಆಗಿರುತ್ತೆ, ಬೆಳಗ್ಗೆ ಹಾಕಿದ್ರೆ. ಈಗ ಬ್ರೋ ಆ ತರ ಬೇಡ, ನಾನು ಹೋಲ್ಡ್ ಆರ್ಡರ್ ಮಾಡಿದೆ, ನಾನು ಇಲ್ಲಿ ಟ್ರೇಡ್ ತಗೊಂಡೆ ಅವತ್ತು. ಇಲ್ಲಿ ಹಾ, ಇದು ಶುಕ್ರವಾರನಾ? ಶುಕ್ರವಾರ ಇಲ್ಲಿ ಹಾ. ಟ್ರೇಡ್ ತಗೊಂಡೆ. ಇಲ್ಲಿ TP ಇಟ್ಟಾಗಕ್ಕೆ ಎಷ್ಟೊತ್ ಬೇಕಾಯ್ತು ನಮ್ದು? 6.5 ಅವರ್. ಏನು ಮಾಡಕ್ಕಾಗಲ್ಲ, ದೊಡ್ಡ ಟ್ರೇಡ್ ಅಲ್ಲಿ ಇದೀವಿ, ಇರ್ಬೇಕಷ್ಟೇ. ಅದೇ ಅಂದ್ರೆ ನೀವು $50 ನೀವು ರಿಸ್ಕ್ ಮಾಡಿದ್ರೆ 150ಗೆ ಬರುತ್ತೆ, ಬಟ್ ಬ್ರೋ, ನಾವ್ ನಾನ್ ಅದ್ ಮಾಡಿದ್ರೆ ಯಾಕೆ ಬ್ರೋ? ಎಕ್ಸಾಂಪಲ್ ಹೇಳಿದ್ದು, ನಾನ್ $50 ರಿಸ್ಕ್ ಮಾಡಲ್ಲ. ಹಾ ನಾನು ಎಕ್ಸಾಂಪಲ್ ಹೇಳಿದ್ದು $50, 1% $5,000 ಅಕೌಂಟ್ ಅಲ್ಲಿ. ಹಾ ಅದು ಕರೆಕ್ಟ್ ಕಂಪ್ಲೀಟ್ಲಿ ಬ್ರೋ. ನಿಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. 3% ಮಾಡೋರು 3% ಮಾಡ್ತಾರೆ, 1% ಮಾಡೋರು 1% ಮಾಡ್ತಾರೆ. ಬಟ್ ಅದ್ ಯಾವಾಗ ಗೊತ್ತಾಗುತ್ತೆ? 1-2 ವರ್ಷ ಎಕ್ಸ್ಪೀರಿಯನ್ಸ್ ಆಗ್ಬೇಕು, ಯಾವ್ದು ಬೆಸ್ಟ್ ನನಗೆ ಅಂತ ಗೊತ್ತಾಗಕ್ಕೆ. ಮಾಡ್ತಾ ಮಾಡ್ತಾ ಸರ್ ಮಾಡ್ತಾ ಯಾವ್ದು ಸರಿ ಅಂತ ನೀವೇ ಕಂಡಿಡ್ಕೊಂಡು ನೀವೇ ಮಾಡ್ತೀರಾ. ಸರ್ ಇವಾಗ ಇದು ಆರ್ಡರ್ ಬ್ಲಾಕ್ ಈ ಸದ್ಯಕ್ಕೆ ಸೆಲ್ ಸೈಡ್ ಹೋಗ್ಬೇಕಲ್ಲ ಸರ್, OB ಬಂದ್ರೆ ಅದು ತುಂಬಾ ದೊಡ್ಡದಾಗತ್ತಲ್ಲ ಸರ್, ಅದು ಚಿಕ್ಕದ್ ಹೆಂಗ್ ಮಾಡ್ಕೋಬೇಕು? ಹಿಂಗೆ ಇಷ್ಟೇ, ಅದು ಇದಕ್ ಮಾತ್ರ ಇಡಿ. ವೀಕಿಗೆ ಅಷ್ಟೇ ಹಾಕೊಂಡ್ಬಿಡ್ಬೇಕೇನ್ ಸರ್? ಇಲ್ಲ, ಇನ್ನು ಫಸ್ಟ್ ಬ್ಯಾಚ್ ಬ್ರೋ, ಇರ್ಲಿ. ನೀವು ಇನ್ನು ಅದ್ರ ತಲೆ ಕೆಡಿಸ್ಕೋಬೇಡಿ. ಮಾಡಿ ಮಾಡಿ, ಓಕೆ. ಹಲೋ ಹಾ, ಚಂದು ಬ್ರೋ, ಅದು 4 ಅವರಿಗೆ ಬನ್ನಿ ಬ್ರೋ, ಒಂದ್ ನಿಮಿಷ ಬ್ರೋ. ಅದು ಲಾಸ್ಟ್ ಲೋ ತಗೊಂಡಿದಿರಲ್ಲ, ಅದ್ರ ಹಿಂದ್ಗಡೆ ಇನ್ನೊಂದು ಲೋ ಇದಿಲ್ಲ, ಅದನ್ನ ಕನ್ಸಿಡರ್ ಮಾಡ್ಬೋದಾ ಬ್ರೋ? ಹಾ, ಲೋ ಬ್ರೋ, ಕನ್ಸಿಡರ್ ಮಾಡಿ. ಅದನ್ನ ಮಾಡ್ಬೋದಾ ಬ್ರೋ? ಅಲ್ಲ, ಏನಕ್ಕೆ ಅಂತ ಇದು? ಅಂದ್ರೆ BOS ಹಾಕಿ ನೆಕ್ಸ್ಟ್ ಕೆಳಗಡೆ BOS. ಓಕೆ, ಮಾಡ್ಬೋದು. ಮಾಡ್ಬೋದಾ ಬ್ರೋ? BOS ಕನ್ಸಿಡರ್ ಮಾಡಕ್ BOS ಆಗ್ಬೇಕಲ್ಲ ಬ್ರೋ. ಕ್ಯಾಂಡಲ್ ಎಲ್ಲಿ ಬ್ರೇಕ್ ಮಾಡಿದೆ ಇದ್ರ ಕೆಳಗಡೆ? ಅಲ್ಲ, ಈಗ ನೀವು ಆ ಲೋ ತಗೊಂಡಿದಿರಲ್ಲ, ಆ ಲೋಗೆ ಇಟ್ಕೋಬೋದಾ ಬ್ರೋ? ಈಗ ಲೈನ್ ಹಾಕಿದ್ರಲ್ಲ, ಅದು ಬ್ರೇಕ್ ಆದ್ಮೇಲೆ ಕನ್ಸಿಡರ್ BOS ಮಾಡ್ಬೋದು. ಆಗದಿದ್ರೆ ಇದಕ್ಕೆ ಇಟ್ಕೋಬೇಕು. ಓಕೆ ಅಷ್ಟೇ. ಅದಕ್ಕೂ ಇಟ್ಕೋಬಹುದು, ಇದಕ್ಕೂ ಇಟ್ಕೋಬಹುದು, ಎಲ್ಲಾರು ಇಟ್ಕೊಳ್ಳಿ. ಒಟ್ನಲ್ಲಿ ನಿಮ್ಗೆ ಏನು ಈಗ ನೋಡಿ, ಕನ್ಫ್ಯೂಷನ್ ಯಾಕೆ? ತುದಿ ಎಲ್ಲಿದೆ ಇಲ್ಲಿ ನಿಮ್ಗೆ? ಓಕೆ, ಇದಿದ್ಯಾ? ಇಲ್ಲಿಗ್ ಬಂದಾದ್ಮೇಲೆ ಮೇಲ್ ಹೋಗಕ್ ಶುರು ಆಗಿದ್ದ ಅದು? ಹಾ ಬ್ರೋ, ಇಲ್ಲ, ಇಲ್ಲಿಂದ ಹೋಯ್ತಾ ಮೇಲಕ್ಕೆ? ಇಲ್ಲ ಇಲ್ಲಿಗ್ ಇಲ್ಲಿಗೆ ಬಂದ್ಮೇಲೆ ಮೇಲೆ ಬಂದಾದ್ಮೇಲೆ ಹೋಗಿರೋದು. ಸೊ ಮುಗೀತು, ಇದೇ ಪಾಯಿಂಟು. ಹಳೇದ್ ಪಕ್ಕದ್ದು, ಆ ಕಡೆದು ಇತ್ತ ಕಡೆದು ಯಾಕೆ? ಓಕೆ ಬ್ರೋ, ಓಕೆ ಬ್ರೋ. ಚಂದು ಬ್ರೋ, ಬ್ರೋ ನಾನು ಮುಂಚೆ, ಹಲೋ ಹೇಳಿ ಬ್ರೋ, ನಾನು ಮುಂಚೆ ಇಂಟರ್ನಲ್
ಎಲ್ಲಾ ಇದ್ರನು ತಕೊಂಡ್ ಒಂದು 4-5 ಟ್ರೇಡ್ ಲಾಸ್ ಮಾಡ್ಕೊಂಡೆ ಬ್ರೋ. ಲಾಸ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟರ್ನಲ್ ಹೋದೆ, ಒಂದ್ ಸ್ವಲ್ಪ ಹಂಗೆ ಇದಾಗ್ತಾ ಇದೆ ಬ್ರೋ. ಅಷ್ಟೇ ಬ್ರೋ, ಎಕ್ಸ್ಟರ್ನಲ್ ಮಾತ್ರ ಮಾಡ್ಬೇಕು. ಇಂಟರ್ನಲ್ ಹೋದ್ರೆ ಎಲ್ಲ ಬ್ರೋ ಕೆಟ್ಟ ಕೆರಡ್ತೈತೆ ಬ್ರೋ. ಏನ ಒಂದೊಂದಲ್ಲ ಬ್ರೋ ಆರ್ಡರ್ ಬ್ಲಾಕ್. ಹ್ಮ್ ಅಲ್ಲ ಇಂಟರ್ನಲ್ ಅಣ್ಣ, ತುಂಬಾ ಇರುತ್ತೆ. ಬ್ರೋ ಹಾ ಬ್ರೋ ಅದು 15 ಮಿನಿಟ್ಸ್ ಅಲ್ಲಿ ಹಾ ಅದ ಮೇಲ್ಗಡೆ ಟ್ಯಾಪ್ ಆದ್ರೆ ಸೆಲ್ ತಗೊಳ್ಳೋದು ಬೆಟರಾ ಇಲ್ವಾ ಸರ್? ಇಲ್ಲ ಬ್ರೋ, ಏನು ಮಾಡಂಗಿಲ್ಲ. ಇವತ್ತು ಮುಗೀತು, ಇವತ್ತೊಂದ್ ದಿನ. ಕೆಳಗಡೆ ಬಂದ್ರು ಮಾತ್ರ ಎಲ್ ಬಂದ್ರು ಏನು ಮಾಡಂಗಿಲ್ಲ. ನಾಳೆ ಬೆಳಗ್ಗೆ 10:30ವರೆಗೂ. ನಾಳೆ ತನಕ? ಹಾ ಓ ಚಂದ ಅಣ್ಣ, ಬೆಳಗ್ಗೆ 7 ಗಂಟೆಲಿ ಆರ್ಡರ್ ಬ್ಲಾಕ್ ಆಗ್ತಾ ಇರ್ತಾರೆ ಬ್ರೋ. ಅದ್ನೇ ಹೇಳ್ತಾ ಇರೋದು. 7 ಗಂಟೆಗೆ ಟ್ರೇಡಿಂಗ್ ಟೈಮ್ ಮುಗಿಸ್ಬೇಕು ನೀವು. 7:30 8 ಅಟ್ಲೀಸ್ಟ್ 8 ಗಂಟೆ ಒಳಗಡೆ ಮುಗಿಸ್ಬಿಡ್ಬೇಕು. ಟ್ರೇಡ್ ಮಾಡ್ತೀನಿ, ಅಲ್ಲ ಚಾರ್ಟ್ ಬ್ರೋ, ಮಾಡ್ತೀನಿ ಅನ್ನೋದು. ಬೆಳಗ್ಗೆ 7 ಗಂಟೆಗೆ ನೆಟ್ ಆನ್ ಮಾಡಿದ್ರೆ 7 ಗಂಟೆಲಿ ಜಸ್ಟ್ ಅವಾಗ OB ಮಾರ್ಕ್ ಮಾಡ್ತಾ ಇದಾರೆ. ನಾ ಇನ್ನು ಬ್ರೋ ಅಲ್ಲ ಅಣ್ಣ, ಅದೇ ನನ್ ದಿನ ಬೆಳಗ್ಗೆ ಎದ್ದೇಳಕ್ಕಿಂತ ಮುಂಚೆ ಒಂದ್ 50 ಮೆಸೇಜ್ ಇರುತ್ತೆ. ಅದ್ ಸರಿನಾ, ಇದ್ ಸರಿನಾ, ಇದ್ ಸರಿನಾ, ಅದ್ ಸರಿನಾ. ಅದ್ ಯಾವ್ದು ಸರಿ ಅಲ್ಲ. ನೀವು ಟ್ರೇಡಿಂಗ್ ಟೈಮೇ ಸೆಟ್ ಮಾಡ್ಕೋತಾ ಇಲ್ಲ. ಸಿಕ್ಕಿದ ಟೈಮಲ್ಲಿ ಎದ್ದೇಳ್ತೀರಾ, ನೋಡ್ತೀರಾ, ಮಾಡ್ತೀರಾ, ಮಾರ್ಕ್ ಮಾಡ್ತೀರಾ, ಎಲ್ಲಾನು 50 ಸಲ ಅನಲೈಸ್ ಮಾಡ್ತೀರಾ. ದಿನಕ್ಕೆ ಒಂದ್ಸಲ ಅನಾಲಿಸಿಸ್ ಮಾಡ್ಬೇಕು. ಮಾಡಾದ್ಮೇಲೆ ಅದನ್ನ ಮೂವ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಇಲ್ಲಿತ್ತು ಏನ್ ಮಾಡ್ತೀನಿ, ಇಲ್ಲಿಗೆ ಹೋದ್ರೆ ಇಲ್ಲಿಗೆ ಹಾಕ್ತೀನಿ ಐನಾ, ಅಷ್ಟೇ ಮುಗೀತು. ಅನಾಲಿಸಿಸ್ನೇ ಚೇಂಜ್ ಮಾಡೋದಲ್ಲ, ಒಂದ್ ಅನಾಲಿಸಿಸ್ ದಿನಕ್ಕೆ. ಟೈಮಿಂಗ್ ಹೇಳಿ ಬ್ರೋ. ಬ್ರೋ ಟೈಮಿಂಗು ಕರೆಕ್ಟಾಗಿ ನೋಡಿ. ಬೆಳಗ್ಗೆ 10:30. ಹೌದು, ಹಾ 10:30 AM ಇಂದ ಹಾ 1:30 ಇಲ್ಲ 2:30 2 ಮಾಡಿ. ಅದು ಮಾಡಿ 2:30. ಅಂದ್ರೆ ಸುಮ್ನೆ ಅನಲೈಸ್ ಮಾಡಿ ವೆಯ್ಟ್ ಮಾಡಿ. ನಿಮ್ಗೆ ಟ್ರೇಡ್ ಸಿಗುತ್ತಾ ಅಷ್ಟೇ, ಸಿಗುತ್ತೋ ಇಲ್ವೋ ಅಂತ. ಇಲ್ಲ ಅದು ಗೊತ್ತು ಬ್ರೋ. ಟ್ರೇಡ್ ಹಾ ಎಕ್ಸ್ಟರ್ನಲ್ ಸಿಕ್ಕ್ರೆ ಅಷ್ಟೇ, ಇಂಟರ್ನಲ್ ಹಾ ಏನ್ ಟಚ್ ಆಗಲ್ಲ. ಎಕ್ಸ್ಟರ್ನಲ್ ನೋಡಿ. ಇವಾಗ ನಾನೇ ಹೇಳ್ತಾ ಇನಲ್ಲ, ಇಲ್ಲೊಂದ್ ಸಿಕ್ತ ಟ್ರೇಡು ಮುಗೀತಾ, ನನ್ಗೇನ್ ಕೆಲ್ಸ ಇನ್ನ ಸಂಜೆ 4:30ವರೆಗೂ ಏನೂ ಇಲ್ಲ. ಆರಾಮಾಗಿರು, ಆರಾಮಾಗಿ ಏನಾದ್ರು ಮಾಡ್ಕೊಂಡಿರು. ಚಾರ್ಟೇ ಓಪನ್ ಮಾಡಲ್ಲ ನಾವು. ಮತ್ ತಿರ್ಗಾ ಸಂಜೆ ಹಾ 4:30. 4:30 ಯಾಕೆ 4:30 ಹೇಳಿ? 4:30 ನಿಮ್ದು ನ್ಯೂಯಾರ್ಕ್ ಲಂಡನ್ ಏನು ಸೆಷನ್ ಬರುತ್ತಲ್ಲ, ಕ್ಲೋಸಿಂಗು. ನ್ಯೂಯಾರ್ಕ್ ಸ್ಟಾರ್ಟ್. ಹಾ 4:30 ಕ್ಲೋಸ್ ಆಗುತ್ತೆ ಲಂಡನ್. 4:30 ಹ್ಮ್ 5:30 ನ್ಯೂಯಾರ್ಕ್ ಸ್ಟಾರ್ಟ್ ಆಗುತ್ತೆ. ಸೊ 4:30 ಮತ್ತೆ ಸಂಜೆ 7:30 ಇಲ್ಲ 7 ಗಂಟೆ 7:30. ಮುಗೀತು. ಇಷ್ಟೇ ನಿಮ್ಗೆ 7:30 ಟ್ರೇಡಿಂಗ್ ಬೆಸ್ಟ್ ಬ್ರೋ. ಮಾಡ್ಬೇಕಿರೋದು. ಅದು ಟ್ರೇಡಿಂಗ್ ಹ್ಮ್ ನೀವು ಮಾಡೋದ್ ಇದ್ರೊಳಗೆ 10 ನಿಮಿಷ. ಇನ್ನೆಲ್ಲ ಬೆಳಗ್ಗೆ 10:30 ಬಂದು ಒಂದ್ಸಲಿ ದೊಡ್ಡ ಅನಾಲಿಸಿಸ್ ಮಾಡ್ತೀರಾ. ಎಲ್ಲ ಹೇಳ್ಕೊಟ್ಟಾದ್ಮೇಲೆ ಹೈಯರ್ ಟೈಮ್ ಫ್ರೇಮ್ ಇಂದ ಲೋವರ್ ಟೈಮ್ ಫ್ರೇಮ್ ವರ್ಗು ಬಂದು ರೇಂಜ್ ಎಲ್ಲ ಹಾಕಿ ಮುಗಿಸ್ತೀರಾ. ಸಂಜೆ ಏನಿಲ್ಲ, ಸಂಜೆ ಏನು ಕೆಲಸ ಇರಲ್ಲ. ಬರೀ ಏನೇನೋ ಚೇಂಜಸ್ ಆಗಿರುತ್ತಾ ಇಲ್ಲಿ, ಅದನ್ನ ಚೇಂಜ್ ಮಾಡ್ತೀರಾ. ಓಕೆ, ಹೊಸ ಬ್ರೇಕ್ಔಟ್ ಸ್ಟ್ರಕ್ಚರ್ ಬಂದಿದೆ, ಹೊಸ ಕ್ರಿಯೇಟ್ ಆಗಿದೆ, ಹೊಸ MSS ಆಗಿದೆ, ಹೊಸ ಆರ್ಡರ್ ಬ್ಲಾಕ್ ಇದೆ. ಇಷ್ಟೇ ಕೆಲಸ. ನೆಕ್ಸ್ಟ್ ಆಗ್ಲೂನು MSS ಆರ್ಡರ್ ಬ್ಲಾಕ್ BOS ಸಿಗ್ತಾ ಎಕ್ಸ್ಟರ್ನಲ್ಲಿ ಒಂದ್ ಟ್ರೇಡ್ ಇಡ್ತೀರಾ. 1:1 1:2 ಕ್ಯಾಪ್ಚರ್ ಮಾಡ್ತೀರಾ, ಎಕ್ಸಿಟ್. ಮತ್ ಇನ್ನೇನಾಗ್ತಿದೆ ತಡಿ, ಇದ್ ನೋಡೋಣ, ಇನ್ಯಾವ್ದಾರು ನೋಡೋಣ, ಹಂಗ್ ನೋಡೋಣ, ಹಿಂಗ್ ನೋಡೋಣ. ಬ್ರೋ ಚಂದು ಹಾ ಚಂದ ಬ್ರೋ 1:2 1:3 ಹೇಳ್ಕೊಳ್ದು ಹೆಂಗೆ ಅಂತ ಹೇಳ್ಕೊಡಿ ಬ್ರೋ. ಅದು ಗೊತ್ತಿಲ್ಲ ಸರಿ. ಅದು ಹೇಳ್ಕೊಡ್ತೀನಿ ಬ್ರೋ ನಿಮಗೆ. ಓಕೆ ಬ್ರೋ ಫಿಬೊನಾಚಿ ಬಗ್ಗೆ ಅಣ್ಣ, ಹೇಳ್ತೀನಿ ಅಂದಿದ್ದೆ ಸ್ಟಾರ್ಟಿಂಗ್ ಅಲ್ಲಿ. ಫಿಬೊನಾಚಿ ಎಲ್ಲ ಬೇಡ ಬ್ರೋ. ಫಿಬೊನಾಚಿ ಏನಿದ್ರು ಇವಾಗ ಇಲ್ಲಿ ಹೈ ಇಲ್ಲಿ ಲೋ, ಇವೆರಡರ ಮಧ್ಯೆ ಒಂದ್ ಝೋನ್ ಬರುತ್ತೆ. 0.5 to 0.7 ಝೋನು. ಇದು ಗೋಲ್ಡನ್ ಝೋನ್ ಅಂತ ಕರೀತಾರೆ. ಯಾಕಂದ್ರೆ ಮ್ಯಾಕ್ಸಿಮಮ್ ಸುಮಾರು ಸಲಿ ಹಿಂಗ್ ಬಂದು ಈ ಝೋನ್ಸ್ ಇಂದ ಹೋಗುತ್ತೆ ಅಂತ ಕರೀತಾರೆ, ರಿಟ್ರೇಸ್ಮೆಂಟ್ ಗೋಸ್ಕರ. ಹಾ ಅಷ್ಟೇ. ಅದನ್ನ SMC ಅಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ರಿಟ್ರೇಸ್ಮೆಂಟ್ ಹಾ ಅಂತಾರೆ ಬ್ರೋ, ಅಷ್ಟೇ. ಅಷ್ಟೇ. ಅವೆಲ್ಲ ವೇಸ್ಟ್ ಅಣ್ಣ ಆಫ್ ಟೈಮ್ ಬ್ರೋ. ಎಲ್ಲ ವೇಸ್ಟ್ ಕನ್ಫರ್ಮೇಶನ್ಸ್ ಅಷ್ಟೇ. ಅವೆಲ್ಲ ಎಕ್ಸ್ಟ್ರಾ ರೂಲ್ಸ್. ನಿಮ್ಗೊಂದು ಟ್ರೇಡಿಂಗ್ ಅಲ್ಲಿ ಎಕ್ಸ್ಟ್ರಾ ರೂಲ್ಸ್ ತರ. ಚಂದು ಬ್ರೋ ಹಾ ನೀವು ಹೇಳಿ ಬಯಸ್ ಮ್ಯಾಮ್. ಹಾಕಿದ್ದೀರಲ್ಲ ಅಲ್ಲಿ, ನೀವು ಬಯಸ್ ಹಾಕಿದ್ದೀರಾ ಅಲ್ಲಿ, ಅದು ಆ, ಲ್- ಏನಂತಾರೆ ಲಾಂಗ್ ಡ್ಯೂರೇಷನ್ ಎಲ್ಲಾನು ಬಂದಿದೆಯಲ್ವಾ, ಅದನ್ನು ತಗೊಬೋದಾ ನಾವು? ನೋಡಿ ಅದು ಯಾವ್ದು ನೀವು ಬಯಸ್ ಹಾಕಿದ್ದೀರಲ್ವಾ ಇಲ್ಲಿ. ಇದಾ? ಹಾ ಇನ್ನು ಕೆಳಗಡೆ ಅಂದ್ರೆ ಈಗ ರೀಸೆಂಟ್ ಆಗಿ ಹಾಕಿದ್ದೀರಲ್ಲ ನೀವು, ರೀಸೆಂಟ್ ಹಾ ಆಗಿ ಹಾ ಹಾ ಹಾಕಿದ ಈ ಎಡ್ಜ್. ಇದಿದು ಈ ಎಡ್ಜ್ ಹಾ ಹಾ ಆ ಮೇಲೆ ಹಾಕಿದಿರಲ್ಲ, ಅದು ಬ್ಲೂದು ಬಾಕ್ಸ್ ಹಾಕಿದಿರ ನೋಡಿ ಅದು. ಇದು ಹಾ 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 ಹೆಸರು ಇದು ನಂಗೆ ಗೊತ್ತಾಗ್ತಿಲ್ಲ. ಅಲ್ಲಿದೆಯಲ್ವಾ ಈ ಹ್ಮ್ ಅಲ್ಲಿಂದ ನಾವು ಇವಾಗ ಏನಾದ್ರು ಸೆಲ್ಲಿಂಗ್ ಇಲ್ಲಿಂದಾನೇ ಹೋದ್ರೆ ಮತ್ತೆ ಹ್ಮ್ ಇಲ್ಲಿವರೆಗೂ ಬಿಡ್ಬೋದು ದೊಡ್ಡದಾಗಿ.
ಅಂದ್ರೆ ಇದು ದೊಡ್ಡ ಕ್ಯಾಂಡಲ್ ಇದೆಯಲ್ಲ, ರೆಡ್ ಕ್ಯಾಂಡಲ್ ಕೆಳಗಡೆ ಬಿದ್ದಿರೋ ಕ್ಯಾಂಡಲ್, ಸೊ ಅಷ್ಟನ್ನು ಕವರ್ ಮಾಡಿದೆ ನೋಡಿ. ಅದು ಲೆಫ್ಟ್ ಸೈಡ್, ನಿಮ್ ಲೆಫ್ಟ್, ಇದು ಪಕ್ಕದ, ಅದ್ರ ಪಕ್ಕದ ದೊಡ್ಡದು. ಯಾವ್ದು ಇದ? ಅದ್ರ ಪಕ್ಕದ ದೊಡ್ಡದು ರೆಡ್ ಕ್ಯಾಂಡಲ್, ಪಕ್ಕ ಅಂದ್ರೆ ಲೆಫ್ಟ್ ಸೈಡ್ ನೀವ್ ತೋರ್ಸಿದ್ರಲ್ವಾ, ಟೈಮಿಂಗ್ಸ್ ಅಲ್ಲಲ್ಲ, ಹೇಳಿ, ಫುಲ್ ಟೈಮಿಂಗ್ಸ್ ಹೇಳಿ ಗೊತ್ತಾಗುತ್ತೆ. ಹಾ ಹಾ ಟೈಮ್ ಹೇಳ್ತೀನಿ. ಒಂದ್ ನಿಮಿಷ ಹಾಗೆ ಇರಿ, ನಾನು ಅಲ್ಲಿ ಒಳಗಡೆ ಹೋಗಿ ನೋಡ್ಬಿಟ್ಟು ಹೇಳ್ತೀನಿ ನಿಮ್ಗೆ. ಬ್ರೋ ಅವ್ರು ಅದು ಮೇಲೆ ಲಿಕ್ವಿಡಿಟಿ ಅದು ಆಗಿದಲ್ವ ಅದ್ರನ್ನ ಹೇಳ್ತಿದಾರೆ ಅನ್ಸುತ್ತೆ. ಇದು ಇಲ್ಲಿ ಇನ್ನೊಂದ್ ಕೆಳಗೆ ಸೈಡ್ ಲಿಕ್ವಿಡಿಟಿ ಒಂದ್ ನಿಮಿಷ ನಾನು ಹೇಳ್ತೀನಿ, ಓಪನ್ ಮಾಡ್ತಾ ಇದ್ದೇನೆ. ಶರ್ಮತ್ ಬ್ರೋ ಕೇಳಕ್ ಬಿಡಿ ಬ್ರೋ, ನೀವೇ ಎಲ್ಲ ಮುಂಚೆ ಮಾತಾಡಿದ್ರೆ ಅವ್ರು ಹೆಂಗೆ ಏನ್ ಕೇಳ್ಬೋದು? ಅಲ್ಲ ಬ್ರೋ ಅಲ್ಲಿ ಅದೇ ಹೇಳ್ದೆ ಅಷ್ಟೇ. 16 ಜುಲೈ ಚಂದು, ಥರ್ಸ್ಡೇ 16 ಜುಲೈ. 16 ಜುಲೈ ಇದಾ? ಒಂದ್ ನಿಮಿಷ ಟೈಮ್ ಹೇಳ್ತೀನಿ, 5:30 PM. ಹಾ ಹಾ ಅದು ಅಲ್ಲಿಂದ ಆತರ ಸಿಕ್ಕಿದ್ಯಾ ಅದು ಟ್ರೇಡು ಅಲ್ಲಿಗೆ? ಹೌದು ಅಲ್ಲಿಂದಾನೆ. ಈಗ ಆ ಆರ್ಡರ್ ಅದು ಬ್ಲಾಕ್ ಇಂದಾನೆ ಬೀಳ್ತಾ ಇರೋದು ಇಲ್ಲಿ. ಅದಕ್ಕೆ ಹಾಕೊಂಡಿದೀನಿ ನಾನು, ಅದಕ್ಕೆ ಹಾ ನೀವು ಹಾ ಅಲ್ಲಿಗೆ ಎಳ್ದಿರ್ಲಿಲ್ವಲ್ಲ, ಸೊ ಹಾ ಅದೇನಾದ್ರು ಬೇರೆ ಅದಾದ್ರೆ ನಾನು signal ಎಳ್ದ್ಬಿಟ್ಟು ತೆಗ್ದಿದ್ದೀರಾ? ಡಿಲೀಟ್ ಮಾಡಾಕಿದ್ದೆ. ಇದನ್ನ ಹಾ 5 ಹೋದ್ರೆ ಇನ್ನೂ ಇಷ್ಟು ಕಮ್ಮಿಗ್ ಬರುತ್ತೆ. ಅಷ್ಟೇ ನಾನು ಅಷ್ಟೇ ಹಾಕಿದ್ದೀನಿ. ಫಸ್ಟ್ ಬಿಫೋರ್ ಇತ್ತಲ್ಲ, ಅದು 15 ಮಿನಿಟ್ಸ್ಗೆ ಸಿಕ್ಕಿತ್ತು, 5 ಮಿನಿಟ್ಸ್ ಸಿಕ್ಕಿರ್ಲಿಲ್ಲ ಅದು. ಸೊ 5 ಮಿನಿಟ್ಸ್ಗೆ ಇವಾಗ ಸಿಕ್ಕಿದೆಯಲ್ವಾ, ಸೊ ಹಾ ನೀವೇನಾದ್ರೂ ಬೇರೆ ಏನಾದ್ರೂ ಆರ್ಡರ್ ಬ್ಲಾಕ್ ಬಾರ್ಕ್ ಮಾಡಿದೀರಾ? ಕನ್ಫ್ಯೂಸ್ ಆಯ್ತು ನಂಗೆ, ಹಾ ಅದಕ್ಕೊಂದ್ ಫಸ್ಟ್ ಮಾತು ಕೇಳೋಣ ಹೌದು, ಅಂತ. ಇಲ್ಲಿ ಎಲ್ಲ 15 ಮಿನಿಟ್ಸ್ ಟ್ಯಾಪ್ ಆಗಿತ್ತು, ಇವಾಗ 5 ಮಿನಿಟ್ಸ್ ಕರೆಕ್ಟ್ ಟ್ಯಾಪ್ ಆಯ್ತು. ಓಕೆ ಅದು ಅದೊಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಚಂದು ಪ್ಲೀಸ್. ಅದು ಯಾವ್ದು ಇವಾಗ ಈ ಬ್ಲಾಕ್ ಆರ್ಡರ್ ಅಂದ್ರಲ್ವಾ, ಬ್ಲಾಕ್? MSS ಆಗಿದ್ಯಾ ಅಥವಾ ಹೇಗೆ ಅದನ್ನ ನಾವು ತಗೊಂಡ್ವಿ ಅಂತ? ಸೊ ಆಕ್ಚುಲಿ ಇದು ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಇಲ್ಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಇದೆಯಲ್ಲ ಇಯರ್ ಟೈಮ್ ಫ್ರೇಮ್ದು. ಸೊ ಈ ಬ್ರೇಕ್ಔಟ್ ಸ್ಟ್ರಕ್ಚರ್ ಆದ್ಮೇಲೆ ಇದು ಒಂದು ಮಿಡಲ್ ಇಂಡ್ಯೂಸ್ಮೆಂಟ್ ತರ ಇಲ್ಲಿಂದನೇ ಹೋಗುತ್ತೆ ಅಂತ ಹೇಳಕ್ ಬರಲ್ಲ, ಇಲ್ಲಿವರೆಗೂ ಟ್ರೇಡ್ ಫೋಲ್ಡ್ ಮಾಡಕ್ಕೂನು. ಅದೇ ಏನಾದ್ರೂ ಮಾರ್ಕೆಟ್ ವಾಪಸ್ ಇಲ್ಲಿವರೆಗೂ ಬಂದು ಇಲ್ಲಿಂದ ಏನಾದ್ರು ಬೀಳಕ್ ಶುರು ಆದ್ರೆ, ಇಲ್ಲೇನಾದ್ರು ಇವಾಗ ಏನಾಗಿದೆಯೋ ಅದೇ ಸಿನಾರಿಯೋ ಆದ್ರೆ, ಈ ತರ ಬಂದು ಇಲ್ಲಿಗೆ ಟ್ಯಾಪ್ ಮಾಡಿ MSS ಏನಾದ್ರು ಆದ್ರೆ 15 ಮಿನಿಟ್ಸ್ ಅಲ್ಲಿ, ಅವಾಗ ದೊಡ್ಡ ಟ್ರೇಡ್ ಹೋಲ್ಡ್ ಮಾಡ್ಬೋದು ನಾವು. ಸೊ ಈ ಟ್ರೇಡ್ ನ ಇಲ್ಲಿ ಹೋಲ್ಡ್ ಮಾಡ್ಬೋದು, ಇಲ್ಲಿಂದ ಇಲ್ಲಿವರೆಗೂ ಕೊನೆಯವರೆಗೂ ಫುಲ್, ಅಟ್ಲೀಸ್ಟ್ ಈ ಆರ್ಡರ್ ಬ್ಲಾಕ್ ವರೆಗೂ ಈ ತರ ಹೋಲ್ಡ್ ಮಾಡ್ಬೋದು. ಸೊ ನೀವು ಇವಾಗ ಹೈಯರ್ ಟೈಮ್ ಫ್ರೇಮ್ಸ್ ಅಲ್ಲಿ ಮಾಡೋದಿದ್ರೆ ಹೈಯರ್ ಟೈಮ್ ಫ್ರೇಮ್ಸ್ ಎಕ್ಸ್ಟರ್ನಲ್ ಆರ್ಡರ್ ಬ್ಲಾಕ್ಸ್ ಬರೋವರೆಗೂ ವೆಯ್ಟ್ ಮಾಡ್ಬೇಕು, ಅಲ್ಲಿಂದ ತಗೋಬೇಕು. ನಂಗೆ ಅದು ಏನ್ ಡೌಟ್ ಆಯ್ತಂದ್ರೆ, ಅಲ್ಲಿ MSS ಆಗಿಲ್ಲ, ಬಟ್ ಆದ್ರೂ ನಮ್ಗೆ ಅಲ್ಲೊಂದು ಸಣ್ಣದ್ ಬಂದಿದ್ಯಲ್ವಾ, ಅಲ್ಲಿ MSS ಆಗಿದೆ. ಅದ್ರ ಪ್ರಕಾರ ತಗೊಂಡ್ವಾ ಅಥವಾ ಏನಾದ್ರೂ ಇಂಡ್ಯೂಸ್ಮೆಂಟ್ ಮೇಲೆ ಅಲ್ಲಿ ನಾವು ಹಾಕೊಂಡ್ವಾ? ಅದು ಅದೊಂದ್ ಸ್ವಲ್ಪ ಡೌಟ್. ಅಲ್ಲಿ ಸಣ್ಣ ಅಲ್ಲಿ ಇದಾಗಿದೆ, ಇದನ್ನ ನಾವು MSS ಇಂಟರ್ನಲ್ಲಿ ನೋಡ್ತಾ ಇದ್ರೆ ನೋಡಿ, ಇವಾಗ ಬರೀ ಬೇರೆ ಟೈಮ್ ಫ್ರೇಮ್ ಅಲ್ಲಿ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಟ್ರೇಡ್ ತಗೊಳಕ್ಕೆ 1 ಅವರ್ ಅಲ್ಲಿ ನೋಡ್ತಾ ಇದ್ರೆ, ಸೊ ಮಾರ್ಕೆಟ್ ಬಂದ್ಬಿಟ್ಟು ಇಲ್ಲಿಂದ ಹಿಂಗ್ ಬಿದ್ದಿತ್ತ, ಮೇಲೋಯ್ತಾ, ಮತ್ತೊಂದು ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತಾ, ಮತ್ತೆ ಮೇಲೋಗಿತ್ತು, ಕೆಳಗಡೆ ಬಂತು. ಸೊ ಮತ್ತೆ MSS ಆಗಿದೆ, ಇವಾಗ ಇಲ್ಲಿಗೆ ಬಂದು ಹಿಂಗ್ ಹೋಗಿದೆ. ಇನ್ನು ನೆಕ್ಸ್ಟ್ ಒಂದೇ ಇಷ್ಟ ಆಗಿರೋದು, ಮತ್ತೆ ಇಲ್ಲಿಗೆ ಬಂದು ಅದು ಇನ್ನು ಹಿಂಗ್ ಹೋಗ್ಬೋದು, ಮತ್ ಹಿಂಗ್ ಬಂದು ಹಿಂಗ್ ಹೋಗಿ ನೆಕ್ಸ್ಟ್ ಬೀಳಕ್ ಸ್ಟಾರ್ಟ್ ಆಗ್ಬೋದು, ಈ ತರ. ಕಂಪ್ಲೀಟ್ ಆಗಿ ಇನ್ನೂ ಆಗಿಲ್ಲ, ಸುಮ್ನೆ ಜಸ್ಟ್ ಒಂದ್ ಫುಲ್ ಬ್ಯಾಕ್ ಬರ್ತಾ ಇದೆ ಅಷ್ಟೇ. ಈ ಟ್ರೇಡ್ ಸಿಕ್ತು ಅಂದ್ರೆ ಸಿಕ್ಕಾಪಟ್ಟೆ ಪ್ರಾಫಿಟ್ ಬ್ರೋ. ಅದೇ ನನ್ ಪ್ರಕಾರ ಬುಲ್ಲಿಶ್ ಹೋಗುತ್ತಾ ಅಂತ ಮಾರ್ಕೆಟ್ಸ್, ಯಾಕಂದ್ರೆ ಒಳ್ಳೆ ಬೈಯಿಂಗ್ ಝೋನ್ ಅಲ್ಲಿ ಇದೆ. 4 ಅವರ್ ಅಲ್ಲೂ ಅಷ್ಟೇ. ಇವಾಗ ಒಂದು ಡೌಟ್ ಇತ್ತಣ್ಣ. MSS ಆಗಿ ವೆಯ್ಟ್ ಮಾಡ್ತಾ ಇದೀವಿ ಆರ್ಡರ್ ಬ್ಲಾಕ್ ಹತ್ರ. ಇಲ್ಲಿ ಮತ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟಿದೆ, ಮತ್ ಇಲ್ಲಿಂದ ಏನಾದ್ರು ಪುಷ್ ಕೊಟ್ರೆ, ಏನಾದ್ರು ಕಿತ್ಕೊಂಡು ಹೋದ್ರೆ ಫುಲ್ಲು. ಗಂಪ ಬ್ರೋ. ಥ್ಯಾಂಕ್ ಯು ಚಂದ್ರು, ಕ್ಲಿಯರ್ ಆಯ್ತು. ಹಲೋ ಚಂದ್ರಣ್ಣ, ಅಣ್ಣ ಅದೇ 0.01 ಲಾಟ್ ಅದು ಸ್ವಲ್ಪ ಹೇಳ್ಕೊಡಿ.
ಏನ್ ಬ್ರೋ? 0.01 ಲಾಟ್ ಲಾಟ್ ಸೈಜ್ ಸರಿ ಬ್ರೋ, ಲಾಟ್ ಓಕೆ. ನಾಳೆ ಸಿಗೋಣ. ಪ್ರಾಕ್ಟೀಸ್ ಮಾಡಿ ಪಾತ್ ಹಾಕದ್ನ. ಲಾಟ್ ಸೈಜ್ಗೆಲ್ಲ ಯಾಕೆ ಬ್ರೋ ತಲೆ ಕೆಡ್ಸ್ಕೊತಾ ಇದ್ದೀರಾ? ಹಲೋ ಹಾ ಸರ್ ಪ್ಲೀಸ್ ಇನ್ನೊಂದ್ 2-3 ದಿನ ಇದೇ ಟಾಪಿಕ್ ಮೇಲೆ ಇರ್ಲಿ ಸರ್, ಫಸ್ಟ್ ಬ್ಯಾಚ್ ಅವ್ರಿಗೆ, ಸಾರಿ ಸೆಕೆಂಡ್ ಬ್ಯಾಚ್ ಅವ್ರಿಗೆ. ಮಾಡೋಣ. ಹಾ ಓಕೆ, ಥ್ಯಾಂಕ್ ಯು. ಹಲೋ ಹಾ ಹೇಳಿ ಹೇಳಿ. ಬ್ರದರ್, ಹೇಳಿ ಹೇಳಿ. ನಾನು ಇದು ಶಾರ್ಕ್ ಫಂಡೆಡ್ ಅಕೌಂಟ್ ತಗೊಂಡೆ ಬ್ರೋ. ಅದು ಯಾವ ರೀತಿ ಕನೆಕ್ಟ್ ಮಾಡ್ಬೇಕು ಏನು ಗೊತ್ತಿಲ್ಲ. ನೀವು ಟೆಲಿಗ್ರಾಮ್ ಅಲ್ಲಿ ಕೊಟ್ಟರು ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಲ್ಲ. ಸೊ ಅದಕ್ಕೆ ಕೇಳೋಣ ಅಂತ, ಲಾಸ್ಟ್ ಕೇಳೋಣ ಅಂತ ವೇಟ್ ಮಾಡ್ತಾ ಇದ್ದೆ. ಅದನ್ನ MT5 ಕನೆಕ್ಟ್ ಮಾಡಿ ಬ್ರೋ. ಟ್ರೇಡ್ ತಗೊಳ್ಳೋದು ಅಲ್ಲಿ. ನನಗೆ ಅದು ಡೆಮೋ ಅಂತ ಅಷ್ಟೇ ತೋರಿಸ್ತಾ ಇದೆ ಬ್ರೋ. ಕನೆಕ್ಟ್ ಮಾಡಿದೆ. ಡೆಮೋನೇ ಬ್ರೋ ಬರೋದು. ಯಾವ್ದು ಫಂಡೆಡ್ ಅಕೌಂಟ್ ನಿಮಗೆ ರಿಯಲ್ ಅಕೌಂಟ್ ಕೊಡಲ್ಲ, ಎಲ್ಲಾನು ಡೆಮೋನೇ ಕೊಡೋದು. ಹೌದಾ? ಇವಾಗ 2 ನಿಮಿಷ ಬ್ರೋ, ಇದೆಲ್ಲ ಕ್ಲಾಸ್ ಟೈಮ್ ಅಲ್ಲಿ ಅಲ್ಲ ಬ್ರೋ ಕೇಳೋದು. ನೀವು ಪರ್ಸನಲ್ ಆಗಿ ಓಕೆ ಮೆಸೇಜ್ ಹಾಕಿ ಇಲ್ಲ ಫೋನ್ ಓಕೆ 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 ಸಾರಿ ಬ್ರೋ, ಸಾರಿ. ನೀವು ಕಂಟಿನ್ಯೂ ಮಾಡಿ, ನಾನು ನಾಳೆ ಫೋನ್ ಮಾಡ್ತೀನಿ. ಬ್ರೋ, ಆಗ ಟೆಲಿಗ್ರಾಮ್ ಅಲ್ಲಿ ಒಂದು ಇದು ಕೊಟ್ರಲ್ಲ. ಬ್ರೋ ಟೆಲಿಗ್ರಾಮ್ ಏನ್ ಬ್ರೋ? ಟೆಲಿಗ್ರಾಮ್ ಅಲ್ಲಿ ಒಂದು ಇದು ಕೊಟ್ರಲ್ಲ ಸರ್, ಎಂಟ್ರಿ ಕೊಟ್ರಲ್ಲ. ಹಾ, ಅದು ಒಂದು ತೋರಿಸ್ತೀರಾ ಹೇಗೆ ಅನಲೈಸ್ ಮಾಡಿ? ಅದನ್ನ ಫಸ್ಟ್ ಅಲ್ಲೇ ತೋರಿಸಿದೀನಿ ಬ್ರೋ. ಈ ವಿಡಿಯೋ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ಅಲ್ಲಿ ನೋಡಿ. ಓಕೆ, ಸಿಗೋಣ ನಾಳೆ. ಏನೇ ಡೌಟ್ಸ್ ಇದ್ರು ವಾಟ್ಸಪ್ ಅಲ್ಲಿ ಹಾಕಿ, ಆದಷ್ಟು ಮೆಸೇಜ್ ಮಾಡ್ತೀನಿ. ಕ್ಲಾಸ್ ಅಲ್ಲಿ ಪರ್ಸನಲ್ ಡೌಟ್ಸ್ ಎಲ್ಲ ಕೇಳ್ಬೇಡಿ. ಈಗ ನಿಮ್ಗೆ ಏನೇ ಗೊತ್ತಾಗ್ತಾ ಇಲ್ವಾ, ನನ್ಗೆ ಏನೇನ್ ಡೌಟ್ ಕೇಳ್ಬೇಕು ಅನ್ಕೋತಿದೀರಾ, ಯೂಟ್ಯೂಬ್ಗೆ ಹೋಗಿ ಅದನ್ನೇ ಸರ್ಚ್ ಮಾಡಿ, ನಿಮ್ಗೆಲ್ಲ ಸಿಗುತ್ತೆ. ಅಲ್ಲಿ ಸಿಕ್ಕಿಲ್ಲ ಅಂದಿದ್ನ ಮಾತ್ರ ನನ್ನ ಹತ್ರ ಕೇಳಿ. ಗುಡ್ ನೈಟ್ ಬ್ರೋ. ಗುಡ್ ನೈಟ್ ಬ್ರೋ.